ಪಾಲಕರೇ, ಒಂದು ಕ್ಷಣ ಯೋಚಿಸಿ. ನಿಮ್ಮ ಮಗುವಿಗೆ ಒಳ್ಳೆಯ ಶೈಕ್ಷಣಿಕ ಭದ್ರ ಬುನಾದಿಯನ್ನು ಹಾಕುವ, ಸ್ವತಂತ್ರವಾಗಿ ಬೆಳೆಯುವಂತೆ ಮಾಡುವ, ಕ್ರಿಯಾಶೀಲತೆಯನ್ನು ಹೆಚ್ಚಿಸುವ ಶಾಲೆ ನಮ್ಮೂರಲ್ಲಿ ಇದೆಯೇ? ಹರಿಹರ ನಗರದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಪ್ಲೇ ಗ್ರೂಪ್, ನರ್ಸರಿ, LKG ಮತ್ತು UKG 2 ವರ್ಷದಿಂದ 5 ವರ್ಷದ ಮಕ್ಕಳಿಗಾಗಿ ಪ್ರತಿ 15 ಮಕ್ಕಳಿಗೆ 2 ಶಿಕ್ಷಕರು, ಮಾನಸಿಕ ಬೆಳವಣಿಗೆಯಲ್ಲಿ ಸಮತೋಲನ, ಮಗುವಿನ ಬಹುಮುಖ ಬೆಳವಣಿಗೆಗೆ ಮತ್ತು ಮಕ್ಕಳ ಸುರಕ್ಷತೆಗೆ ಮೊದಲ ಆದ್ಯತೆ, ಸುಸಜ್ಜಿತ ಆಟದ ಮೈದಾನ, ಸ್ವಿಮ್ಮಿಂಗ್ ಪೂಲ್, ಮಕ್ಕಳ ಗ್ರಂಥಾಲಯ, ಶಾಲಾ ವಾಹನ, ಶುದ್ಧ ಕುಡಿಯೋ ನೀರು ಹಾಗೂ ಹಾಡು, ನೃತ್ಯ, ಯೋಗ ಮತ್ತು ಚಿತ್ರಕಲೆ. ಪ್ರವೇಶಕ್ಕೆ ಹಿಂದೆ ಭೇಟಿ ಕೊಡಿ. ಮೆಬಲ್ ಕಿಡ್ಸ್ ಪ್ರೀ ಸ್ಕೂಲ್ ಮತ್ತು ಡೇ ಕೇರ್, A ಬ್ಲಾಕ್, ವಿದ್ಯಾನಗರ, ಹರಿಹರ. ನಿಮ್ಮ ಒಂದು ಒಳ್ಳೆಯ ನಿರ್ಧಾರ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಆಧಾರ. ನಮಸ್ಕಾರ ವೀಕ್ಷಕರೇ, ನಕ್ಷತ್ರ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಿಮ್ಮ ಮನೆ ಮಗಳು ವಿದ್ಯಾಗಡದ್ ಮಾಡುವ ನಮಸ್ಕಾರ. ವೀಕ್ಷಕರೇ, ಇವತ್ತು ಒಂದು ವಿಶೇಷ ಕಾರ್ಯಕ್ರಮವೊಂದನ್ನು ಹೊತ್ತು ತಂದಿದ್ದೇವೆ. ಇವತ್ತು ನಾವು ಹರಿಹರದ ವಿದ್ಯಾನಗರದಲ್ಲಿರುವಂತಹ ಮೆಬಲ್ ಕಿಡ್ಸ್ ಪ್ರೀ ಸ್ಕೂಲ್ ಮತ್ತು ಡೇ ಕೇರ್ ಈ ಶಾಲೆಯ ಮುಂಭಾಗದಲ್ಲಿ ನಾವಿದ್ದೀವಿ. ವಿಶೇಷ ಏನಪ್ಪ ಅಂತಂದರೆ, ಈ ಶಾಲೆಯವರು 2 ವರ್ಷದಿಂದ ಹಿಡಿದು 10 ವರ್ಷದ ಮಕ್ಕಳಿಗೆ ವಿಶೇಷವಾದಂತಹ ಸಮ್ಮರ್ ಕ್ಯಾಂಪನ್ನು ಆಯೋಜನೆ ಮಾಡಲಾಗಿತ್ತು. ಅದರ ಸೆಲೆಬ್ರೇಷನ್ ಇವತ್ತು ನಡೀತಾ ಇದೆ. ಹಾಗೆ ಸೆಕೆಂಡ್ ಸಮ್ಮರ್ ಕ್ಯಾಂಪನ್ನು May 2 ಆಯೋಜನೆ ಮಾಡ್ತಾ ಇದ್ದಾರೆ. ಸೊ ಯಾರು ಇಂಟ್ರೆಸ್ಟೆಡ್ ಇದ್ದರೆ ಈ ಶಾಲೆಯಲ್ಲಿ ಸೆಕೆಂಡ್ ಸಮ್ಮರ್ಗೆ ಜಾಯಿನ್ ಆಗ್ಬೋದು. ಹಾಗೆ ಈ ಸಮ್ಮರ್ ಕ್ಯಾಂಪಲ್ಲಿ ಯಾವೆಲ್ಲ ಆಟ ಪಾಠಗಳನ್ನು ಈ ಶಾಲೆಯ ಸಿಬ್ಬಂದಿ ವರ್ಗ ಆಯೋಜನೆ ಮಾಡಿತ್ತು ಅನ್ನೋದನ್ನು ನಾವು ಒಳಗೋಗಿ ನೋಡ್ಕೊಂಡು ಬರೋಣ. ವೀಕ್ಷಕರೇ, ನೋಡಿದ್ರಲ್ಲ, ಹೊರಗಡೆಯಿಂದ ಬೋರ್ಡ್ ತೋರಿಸಿದ್ವಿ, ಶಾಲೆ ತೋರಿಸಿದ್ವಿ. ಸೊ ಶಾಲೆಯ ಒಳಾಂಗಣನ ತೋರಿಸೋಂಥ ಸಮಯ ಆಗಿದೆ. ಸೊ ಎಂಟ್ರೆನ್ಸಲ್ಲೇ ನೀವು ನೋಡ್ಬೋದು, ಲೆಟರ್ಸಿಂದ ಕಲರ್ಫುಲ್ ಪೇಪರ್ಸಿಂದ ಡೆಕೋರೇಟ್ ಮಾಡಿದ್ದಾರೆ. ಸುತ್ತ ನೋಡ್ಬೋದು, ಮಕ್ಕಳಿಗೆ ಹಿತ ತರುವಂತಹ, ತಂಪು ತರುವಂತಹ, ಕಣ್ಣಿಗೆ ಮನಸ್ಸಿಗೆ ಮುದ ತರುವಂತಹ ವಾತಾವರಣ ಒಳಗಡೆ ಶಾಲೆಯ ಒಳಾಂಗಣದಲ್ಲಿದೆ. ಸೊ ಒಂದು ಚಿಕ್ಕದಾದ, ಪುಟ್ಟದಾದ ಹಾಗೆ ಚೊಕ್ಕಟ್ಟಾದ ವೇದಿಕೆಯನ್ನು ಶಾಲೆಯ ಸಿಬ್ಬಂದಿ ವರ್ಗ ರೆಡಿ ಮಾಡಿದೆ. ಸೊ ಮತ್ತೇನು ಕೊರತೆ ಇದೆ? ಮಕ್ಕಳೊಂದು ಕೊರತೆ ಇದೆ ಅಲ್ವಾ? ಸೊ ಬನ್ನಿ, ತಡ ಮಾಡದೆ ಮೊದಲು ಬೇಕಾಗಿರುವಂಥದ್ದು ವಿದ್ಯೆಗೆ ಅಧಿಪತಿ ನಮ್ಮ ಸರಸ್ವತಿ. ಸೊ ಸರಸ್ವತಿಯ ಪೂಜೆಯೊಂದಿಗೆ, ಅಂದರೆ ಸರಸ್ವತಿಯ ಪೂಜೆಯನ್ನು ಮಾಡ್ತಾ ಆ ತಾಯಿಯ ಆಶೀರ್ವಾದವನ್ನು ಪಡಿತಾ ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಡೋಣ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಪ್ರೇಮದಿಂದಲಿ ಸಲಹೋ ಮಾತೆ, ನೀಡು ಸನ್ಮತಿ ಸೌಖ್ಯದಾತೆ. ಪ್ರೇಮದಿಂದಲಿ ಸಲಹೋ ಮಾತೆ, ನೀಡು ಸನ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ. ಹೌ ಆರ್ ಯು? ಈ ಜೋಶ್ ಇಲ್ಲ, ಲೇಟ್ ಆಯಿತು ಅಂತನಾ? ಶೋ ಮಿ ಸಮ್ ಜೋಶ್. ಹೌ ಆರ್ ಯು ಆಲ್? ಇಲ್ಲಪ್ಪ, ಇನ್ನೂ ಜೋಶ್ ಬೇಕು. ಹೇಗಿದ್ದೀರಾ ಎಲ್ಲರೂ? ರೆಡಿ ಇದ್ದೀರಾ ಹೋಗಲಿ ಮಕ್ಕಳು ಪರ್ಫಾರ್ಮೆನ್ಸ್ ನೋಡೋಕ್ಕೆ? ಇವಾಗಾದರೂ ಜೋಶ್ ತೋರಿಸ್ಬೇಕು. ಹಾಂ, ವೇಟಿಂಗ್ ಫಾರ್ ದ್ಯಾಟ್. ಹಂಗೆ ಕಾಣಿಸ್ತಿಲ್ಲ. ಅಯ್ಯೋ ಏನಪ್ಪ ಹಿಂಗೆ ಹಾಕ್ಬಿಟ್ಟಿದ್ದಾರೆ ಅನ್ನೋ ಥರ ಇದೆ. ಓಕೆ, ಶೋ ಮಿ ಸಮ್ ಜೋಶ್. ಗಿವ್ ಮಿ ಸಮ್ ಜೋಶ್. ಆರ್ ಯು ವೇಟಿಂಗ್? ಇನ್ನೂ ಸ್ವಲ್ಪ ಇದು ಕಿತ್ತೋಗ್ಬೇಕು, ಇದು ಅಷ್ಟು ಜೋರಾಗಿ. ಆರ್ ಯು ವೇಟಿಂಗ್? ಹಾಂ, ಇವಾಗ ಸ್ವಲ್ಪ ಓಕೆ ಅಷ್ಟೇ. ಓಕೆ, ಸೊ ಫಸ್ಟಿಗೆ ಇವಾಗ ನಾನು ಪೂಜೆ ಮಾಡಿದೆ. ಇವಾಗ ಮಕ್ಕಳಿಗೆ ನಾವು ರಾಮಾಯಣ, ಮಹಾಭಾರತ ಅಂತೆಲ್ಲ ಹೇಳ್ಕೊಟ್ಟಿದ್ದೀವಿ ಆ್ಯಕ್ಚುಲಿ. ಸೊ ಮಕ್ಕಳಿಗೆ ಅದೆಲ್ಲೂ ಸಿಗ್ತಿಲ್ಲ ಅಂತ ಹೇಳಿ ಅದನ್ನು ಇನ್ಕ್ಲೂಡ್ ಮಾಡಿದ್ವಿ ನಾವು ನಮ್ಮ ಸಮ್ಮರ್ ಕ್ಯಾಂಪಲ್ಲಿ. ಮಕ್ಕಳಿಗೆ 2 ಶ್ಲೋಕ ಅಂದ್ಕೊಂಡ್ವಿ ಫಸ್ಟು 12 ಶ್ಲೋಕಗಳನ್ನೂ ಕಲಿಸ್ಬೇಕು ಅಂತ. ಬಟ್ ಬೇಡ, ಅವ್ರು ಎಷ್ಟು ಕಲಿತಾರೋ ಪರ್ಫೆಕ್ಟಾಗಿ ಕಲೀಲಿ ಅಂತ 2 ಶ್ಲೋಕ ನೀಟಾಗಿ ಕಲ್ತಿದ್ದಾರೆ. ಅವ್ರು ಇವಾಗ ಬರ್ತಾರೆ ಸ್ಟೇಜ್ ಮೇಲೆ, ಶ್ಲೋಕ ಹೇಳ್ತಾರೆ, ಆಮೇಲೆ ಹಾಡುಗಳು ಹೇಳ್ತಾರೆ. ಎಂಜಾಯ್ ಮಾಡಿ, ಓಕೆನಾ? ಇವಾಗ ಮಕ್ಕಳನ್ನ ಕರಿತೀವಿ,
ವೀಕ್ಷಕರೇ, ಇವತ್ತು ನಾವು ಮಕ್ಕಳೊಂದಿಗೆ ಮಕ್ಕಳಾಗಿದ್ದೀವಿ. ಸೊ ನೋಡಿ, ಪುಟಾಣಿ ಚೇರ್ಗಳ ಜೊತೆಗೆ ಪುಟಾಣಿಯಾಗಿ ನಾವು ಕೂತಿದ್ದೀವಿ. ತುಂಬ ಖುಷಿ ಅನ್ನಿಸ್ತಾ ಇದೆ. ಲಾಸ್ಟ್ ಟೈಮ್ ನಿಮಗೆ ದೊಡ್ಡ ಮಕ್ಕಳದ್ದು ಪ್ರೋಗ್ರಾಮ್ಸ್ ಎಲ್ಲ ತೋರಿಸಿದ್ವಿ, ಬಟ್ ಈಗ ತುಂಬ ಚಿಕ್ಕ ಮಕ್ಕಳು, ಸೊ 2 ವರ್ಷದಿಂದ 10 ವರ್ಷದ ಒಳಗಿರುವಂತಹ ಮಕ್ಕಳನ್ನು ಇಲ್ಲಿ ಸಮ್ಮರ್ ಕ್ಯಾಂಪಲ್ಲಿ ಆರ್ಗನೈಸ್ ಮಾಡಿತ್ತು. ಸೊ ಈ ಸಮ್ಮರ್ ಕ್ಯಾಂಪಲ್ಲಿ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಶ್ಲೋಕಗಳನ್ನು ಕಲ್ತಿರುವಂಥದ್ದು. ಸೊ ವೀಕ್ಷಕರೇ, ಎಲ್ಲರೂ ಬ್ಯುಸಿ ಲೈಫಲ್ಲಿ ಶ್ಲೋಕಗಳು ಕಲಿಯೋದು ತುಂಬ ಕಷ್ಟ ಆಗಿದೆ. ಸೊ ಈ ಶಾಲೆ ಒಂದು ಪ್ರಿಫರೆನ್ಸ್ ಕೊಟ್ಟಿದೆ, ಫಸ್ಟ್ ಸ್ಟೆಪ್ ತೊಗೊಂಡಿದೆ ಶ್ಲೋಕಗಳನ್ನ ಕಲಿಸೋದಕ್ಕೆ. ಬನ್ನಿ, ಮಕ್ಕಳೆಲ್ಲರೂ ರೆಡಿಯಾಗಿ ಕಾತರದಿಂದ ಕೂತಿದ್ದಾರೆ. ಒಂದೊಂದು ಮಕ್ಕಳು ಮುದ್ದಾಗಿ ಖುಷಿಯಾಗಿ ಕಾಣಿಸ್ತಾ ಇದ್ದಾವೆ. ಸೊ ಶ್ಲೋಕಗಳು ಕೂಡ ಅಷ್ಟೇ ಮುದ್ದಾಗಿ ಕಲ್ತಿರ್ತಾರೆ ಅನ್ನೋದು ನನ್ನ ಭಾವನೆ. ಸೊ ಬನ್ನಿ, ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಹಾಯ್ ಪುಟಾಣಿಗಳ, ಎಲ್ಲರೂ ಹೇಳಿ ಹಾಯ್. ಜೋಶ್ ಇಲ್ಲಪ್ಪ, ಜೋರಾಗೆ. ಈಗ ಬಂತು. ಸೊ ಲಾಸ್ಟ್ ಲೈನ್ ಬರಲಿಲ್ಲ, ಫ್ರಂಟ್ ಲೈನ್ ಬಂತು. ಲಾಸ್ಟ್ ಲೈನ್ ಸೇ ಹಾಯ್. ವೆರಿ ಗುಡ್. ಸೊ ಸ್ಟಾರ್ಟ್ ಮಾಡೋಣ ಶ್ಲೋಕ ಹೇಳೋದಕ್ಕೆ. ಎಲ್ಲರೂ ಜೋಶಲ್ಲಿ ಜೋರಾಗಿ ಹೇಳ್ತೀರಾ? ರೆಡಿನಾ? ಓಕೆ. ಸೊ ನೋಡಿದ್ರಿ, ಮೊದಲನೇ ಹೆಜ್ಜೆ ನಾವು ಪೂಜೆ ಮಾಡಿದ್ವಿ. ವಿದ್ಯೆಗೆ ಅಧಿಪತಿ ಸರಸ್ವತಿಯನ್ನು ನಾವು ಪೂಜೆ ಮಾಡ್ಕೊಂಡು ಬಂದ್ವಿ. ಸರಸ್ವತಿಯ ನಂತರ ಒಂದು ಪ್ರಾರ್ಥನೆ ಬೇಕಿತ್ತು. ಪುಟಾಣಿ ಮಕ್ಕಳಿಂದ ಒಂದು ಶ್ಲೋಕದಿಂದ ಪ್ರಾರ್ಥನೆ ಕೂಡ ನಾವು ಕೇಳಿಬಂದ್ವಿ. ಇವಾಗ ಒಂದು ಮುದ್ದಾದ ಹಾಡನ್ನು ಕೇಳೋವಂಥ ಸಮಯ ನಮ್ಮದಾಗಿದೆ ಅನ್ಕೋತೀನಿ. ಸೊ ಎಲ್ಲರೂ ಸಾಂಗ್ ಹೇಳೋದಕ್ಕೆ ರೆಡಿ ಇದ್ದೀರಾ? ರೆಡಿನಾ? ಯಾವ ಸಾಂಗ್ ಅಂತ ಕೇಳ್ಬೋದಾ? ಯಾವ ಸಾಂಗ್ ಹೇಳ್ತಾ ಇದ್ದೀರಾ? ಕಾಶಿಯಿಂದ ಬಂದ. ಸೊ ಕಾಶಿಯಿಂದ ಕರೆಸ್ತಾ ಇದ್ದೀರಾ ಇವಾಗ? ಸೊ ಸರಸ್ವತಿ ಕರೆಸಿ ಕೂರಿಸಿದಾಯ್ತು, ಇವಾಗ ಕಾಶಿಯಿಂದ ಕರೆಸೋದಾ ವಿಶ್ವನಾಥಂಗೆ? ಓಕೆ, ರೆಡಿ. ಇದು ಫಸ್ಟ್ ಗಿಫ್ಟ್ ಸಿಕ್ತಲ್ಲ, ಕ್ಲಾಪ್ ಸಿಕ್ಕಿದೆ. ಸೊ ಚಾಕ್ಲೇಟ್ಸ್ ವೇಟಿಂಗ್ ನಿಮಗೆ.
ಚಪ್ಪಾಳೆ ಯಾರ್ದಪ್ಪ ಅಂದ್ರೆ ಏನಪ್ಪ ಹೆಸರು ನಿಂದು? ನಿಹಾರಿಕಾ ಆಯ್ತು ನಿಂಗೋ ಜೋರ ಕ್ಲಾಪ್ಸ್ ಅಂದ. ಯಾಕೆ ಗೊತ್ತಾ ನಿಹಾರಿಕಾಗೆ ಕ್ಲಾಪ್ಸು? ಅವಳು ಫಸ್ಟ್ ಎದ್ದು ನಿಂತ್ಕೊಂಡು ನೀವೆಲ್ಲರೂ ಅವಳಿಗೆ ಚಪ್ಪಾಳೆ ಹೊಡಿರಿ ಅಂದಿದ ತಕ್ಷಣ ಕ್ಲಾಪ್ಸ್ ಹೊಡಿದ್ಲು. ನೆಕ್ಸ್ಟ್ ನಂದೇ ಬೇಕಂತ ಅವಳು ಫಸ್ಟ್ ಸ್ಟಾರ್ಟ್ ಮಾಡಿದ್ಲು ಸಾಂಗ್ನ. ಅವರು ಬ್ಯೂಟಿಫುಲ್ ಎಕ್ಸ್ಪ್ರೆಷನಲ್ಲಿ. ವೀಕ್ಷಕರೇ, ಇಷ್ಟೊತ್ತು ಪುಟಾಣಿ ಮಕ್ಕಳು ಶ್ಲೋಕಗಳನ್ನ ಹೇಳಿದ್ರು, ಹಾಡನ್ನು ಹೇಳಿದ್ರು. ಎಲ್ಲೋ ಮೆಲುಕು ಹಾಕಿದಂತಹ ನೆನಪು ನಮ್ಮ ಮನದಾಳದಲ್ಲಿ ಬಂದೋಯ್ತು ಅನ್ಕೋತೀನಿ. ಯಾಕಂದರೆ ನಾವೆಲ್ಲ ಚಿಕ್ಕವರಿದ್ದಾಗ ಕಲ್ತಿದ್ದಂಥ ಹಾಡು ರಘುಪತಿ ರಾಘವ ಸಾಂಗ್ ಅಲ್ವಾ? ಸೊ ಎಲ್ರಿಗೂ ಮನದಾಳದಲ್ಲಿ ಒಂದ್ಸರಿ ಮಿಂಚಿ ಬಂದೋದಂಗೆ ಆಯಿತು ಅಂತ ಭಾವಿಸ್ತಾ ಈಗ ಕಣ್ಮನ ಸೆಳೆಯುವಂತಹ ನೃತ್ಯಕ್ಕೆ ನಾವು ಆದ್ಯತೆ ಕೊಡ್ತಾ ಇದ್ದೀವಿ. ಈಗ ಪುಟಾಣಿ ಮಕ್ಕಳು ಡ್ಯಾನ್ಸ್ ಕೂಡ ಕಲ್ತು ಬಂದಿದ್ದಾರೆ, ನೋಡ್ಕೊಂಬರೋಣ ನೆಕ್ಸ್ಟ್ ರೌಂಡಲ್ಲಿ. ಸೊ ಮೊದಲನೇದಾಗಿ ನಾನು ಕರಿತಾ ಇದ್ದೀನಿ ಶ್ರೇಯಾ. ಸೊ ಶ್ರೇಯಾ, ಕಮ್ ಆನ್ ದ ಸ್ಟೇಜ್. ಓಕೆ, ಸೊ ನಮ್ಮ ಪುಟಾಣಿ ಡ್ಯಾನ್ಸ್ ಮಾಡೋದಕ್ಕೆ ರೆಡಿ ಇದ್ದಾಳೆ. ಸೊ ಆ ಡ್ಯಾನ್ಸ್ನ ನೋಡ್ಕೊಂಡು ಬರೋಣ. ಯಾವ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇದೆಯಾ? ಹೇ ಶಾರದೆ. ಸೊ ಮೊದಲನೇದಾಗಿ ಪೂಜೆ ಕೂಡ ಆಯಿತು, ಈಗ ಎರಡನೇದಾಗಿ ಹೇ ಶಾರದೆ ಸಾಂಗ್ ಕೂಡ ಬರ್ತಾ ಇದೆ. ಡ್ಯಾನ್ಸ್ ನೋಡ್ಕೊಂಡು ಬರೋಣ. ನೀರಲ್ಲಿ ನೀನು ಅಡಿ ಮುಟ್ಟದೇನು ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಳಿ ಕಟ್ಟದೇನು, ನೀರಲ್ಲಿ ನೀರು ಅಡಿ ಮುಟ್ಟದೇನು, ಆ ದೈವದಾಜ್ಞೆ ಎಲ್ಲಾನು. ಹೇ ಶಾರದೆ. ಇಷ್ಟೊತ್ತು ನಿಮ್ಮ ಮುಂದೆ ಇಷ್ಟು ಸುಂದರವಾದ ನೃತ್ಯವನ್ನು ತೋರಿಸಿದಂಥವರು ಶ್ರೇಯಾ, ನಿಹಾರಿಕಾ, ಕಾವ್ಯ ಹಾಗೂ ದರ್ಶಿನಿ. ಸೊ ಇವ್ರ ಟೀಮ್ಗೆ ಒಂದು ಜೋರಾದ ಚಪ್ಪಾಳೆ. ಸೊ ಇವಾಗ ಮಕ್ಕಳು ಹಾಡು ಹೇಳಿದ್ದಾಯಿತು, ಡ್ಯಾನ್ಸ್ ಮಾಡಿದ್ದಾಯಿತು, ಇವಾಗ ಕ್ವಿಜ್ ಇದೆ. ಸೊ ಬನ್ನಿ, ಪುಟಾಣಿ ಮಕ್ಕಳಿಗೆ ಹೇಗೆ ಕ್ವಿಜ್ ಆರ್ಗನೈಸ್ ಮಾಡಿದ್ದಾರೆ, ಯಾವೆಲ್ಲ ಪ್ರಶ್ನೆಗಳನ್ನ ಅವ್ರು ರೆಡಿ ಮಾಡಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಈಗ ಈ ವೇದಿಕೆನ ನಾನು ನಾಗಶ್ರೀ ಮೇಡಮ್ ಅವ್ರಿಗೆ ಬಿಟ್ಕೊಡ್ತಾ ಇದ್ದೀನಿ. ರೀಸನ್ ಇಷ್ಟೇ, ಸೊ ಗುರುಗಳಿಗೆ ಕೊಟ್ಟಂತಹ ಪ್ರಶ್ನೆ ಉತ್ತರವನ್ನು ನಮಗೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ನನ್ನ ಭಾವ. ಸೊ ಈ ವೇದಿಕೆ ನಾಗಶ್ರೀ ಮೇಡಮ್ ಅವ್ರದ್ದು. ಮೇಡಮ್ ಸ್ವಾಗತ ಈ ವೇದಿಕೆಗೆ. ವೆಲ್ಕಮ್ ಟು ಮೆಬೆಲ್ ಕ್ವಿಜ್. ಓಕೆ, ಸೊ ಈ ಕ್ವಿಜ್ ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ ಜಸ್ಟ್ ರಾಮಾಯಣ ಮಹಾಭಾರತದ ಬಗ್ಗೆ. ಓಕೆ, ಮಕ್ಕಳು ಎಷ್ಟು ಇಂಟ್ರೆಸ್ಟಿಂದ ತೊಗೊಂಡು ಮಾಡಿದರು ಅಂತ ಹೇಳಿದ್ರೆ, ಸೊ ಎಷ್ಟು ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ರು ಅಂದರೆ ನಮಗೆ ಹೇಳ್ಕೊಡೋಕ್ಕೆ ದಿನಕ್ಕೂ ಉತ್ಸಾಹ ಜಾಸ್ತಿ ಆಗ್ತಾಯಿತ್ತು. ಸೊ ಆ ಥರ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ, ರಾಮಾಯಣದಲ್ಲಿ ರಾಮ, ಮಹಾಭಾರತದಲ್ಲಿ ಕೃಷ್ಣ, ಯಾವುದೇ ಸಂದರ್ಭದಲ್ಲಿ ಏನು ಬಂದ್ರೂ ಕೂಡ ಅವರು ನಿಲ್ದೇ ಮುಂದೆ ಏನು ಮಾಡ್ಬೋದು ಅಂತಲೇ ಅವ್ರು ಮುಂದೆ ಹೋದರು. ಎಲ್ಲೂ ಸ್ಟಾಪ್ ಆಗಲಿಲ್ಲ. ನಾನು ಏನು ಮಾಡಲಿ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಯಾವತ್ತೂ ಕೂಡಲಿಲ್ಲ. ಅದೇ ಏನು ಹೇಳ್ತಾರೆ, ಆ ಥರ ಬುದ್ಧಿ ಆಗಲಿ ಅಥವಾ ಚಾಣಾಕ್ಷರತನ ಆಗಲಿ ನಮ್ಮ ಮಕ್ಳಿಗೆ ಬರಬೇಕು ಅನ್ನೋ ಇಂಟೆನ್ಷನಿಂದ ನಾವು ಈ ರಾಮಾಯಣ ಮಹಾಭಾರತನ ನಮ್ಮ ಸಮ್ಮರ್ ಕ್ಯಾಂಪಲ್ಲಿ ತೊಗೊಂಡು ಬಂದಿದ್ದೀವಿ. ಸೊ ಸ್ಟಾರ್ಟ್ ಮಾಡೋಣವಾ? ರೆಡಿ ಕಿಡ್ಸ್? ವೆರಿ ಗುಡ್. ಓಕೆ, ಸೊ ಇದು ಬ್ಲೂ ಗ್ರೂಪ್, ಇದು ರೆಡ್ ಗ್ರೂಪ್. ಓಕೆ, ಸ್ಟಾರ್ಟಾ? ಇವಾಗ ಫಸ್ಟ್ ನಾನು ಬ್ಲೂ ಗ್ರೂಪಿಂದ ಶುರು ಮಾಡ್ತೀನಿ. ಕ್ವಶನ್ ಕೇಳ್ತೀನಿ, ಯಾರಿಗೆ ಆನ್ಸರ್ ಬರುತ್ತೋ ಕೈ ಎತ್ತಬೇಕು. ಓಕೆ, ನಾನು ಒಬ್ರಿಗೆ ಚೂಸ್ ಮಾಡ್ತೀನಿ, ಆನ್ಸರ್ ಹೇಳಬೇಕು. ಒಬ್ಬರು ಯಾರಾದರೂ ತಪ್ಪು ಉತ್ತರ ಕೊಟ್ಟರೆ ಅದು ಇಲ್ಲಿಗೆ ಪಾಸ್ ಆಗುತ್ತೆ. ನಿಮ್ಮಲ್ಲಿ ಅದು ಉತ್ತರ ಕೊಟ್ರಿ ಅಂದರೆ ನಿಮಗೆ ಪಾಯಿಂಟ್ ಬರುತ್ತೆ. ಓಕೆ, ನೋಡೋಣ ಯಾರು ವಿನ್ ಆಗ್ತೀರಾ ಈ ಕ್ವಿಝಲ್ಲಿ ಅಂತ. ಇಬ್ಬರು ವಿನ್ ಆಗಬೇಕು. ಓಕೆನಾ? ಸ್ಟಾರ್ಟ್ ಮಾಡೋಣ. ವೆರಿ ಗುಡ್. ಪಾಂಡವರು ಎಷ್ಟು ಜನ ಇದ್ದರು? ಓಕೆ, ನೀ ಹೇಳಿ.
5 ಜನ. ವೆರಿ ಗುಡ್. ನೆಕ್ಸ್ಟ್ ಇವಾಗ ರೆಡ್ ಗ್ರೂಪ್ಗೆ. ಪಾಂಡವರ ಹೆಸರೇನು? ಹೇಳಿ. ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ. ವೆರಿ ಗುಡ್, ವೆರಿ ಗುಡ್. ಇವಾಗ ನಿಮ್ಮ ಟೀಮಿಗೆ. ಮಧ್ಯಮ ಪಾಂಡವ ಯಾರು? ಅರ್ಜುನ. ವೆರಿ ಗುಡ್. ಬಲಿಷ್ಠ ಪಾಂಡವ ಯಾರು? ಭೀಮ. ಕೌರವರು ಎಷ್ಟು ಜನ? 101. ಕನ್ನಡದಲ್ಲಿ ಏನಂತಾರೆ? 101. ವೆರಿ ಗುಡ್. ಕೌರವರಲ್ಲಿ ಪ್ರಮುಖವಾದವರು ಯಾರು? ರೋಹಿತ್ ಹೇಳ್ತಾನೆ ಇವಾಗ. ಎಸ್ ರೋಹಿತ್. ದುರ್ಯೋಧನ, ಆಮೇಲೆ ದುಶ್ಯಾಸನ. ಎಸ್, ನೋಡಿದ್ಯಾ? ಉತ್ತರ ಗೊತ್ತಿತ್ತು ತಾನೆ? ವೆರಿ ಗುಡ್. ಕುರುಕ್ಷೇತ್ರ ಎಷ್ಟು ದಿನ ನಡೆಯಿತು? ಎಸ್, ಚಿರಂಜೀವಿ ಫಸ್ಟ್ ಎತ್ತಿದ್ದು. ಹೇಳು ಚಿರಂಜೀವಿ. 8 days. ವೆರಿ ಗುಡ್. ಎಷ್ಟು ದಿನ ನಡೀತು? ವೆರಿ ಗುಡ್. ಕೃಷ್ಣ ಯಾರ ಪರ ಇದ್ದ? ವೇದ ಹೇಳ್ತಾನೆ ಇವಾಗ. ಹೇಳು ವೇದ. ಪಾಂಡವರ. ವೆರಿ ಗುಡ್. ನೆಕ್ಸ್ಟ್, ಕೃಷ್ಣನ ತಾಯಿ ಯಾರು? ಹೇಳಿ ಸುಮನ್. ಯಶೋದೆ. ಇನ್ನೊಂದ್ಸರಿ ಹೇಳು. ಯಶೋದೆ. ವೆರಿ ಗುಡ್. ಕೃಷ್ಣ ಚಿಕ್ಕವನಾಗಿದ್ದಾಗ ಏನು ಮಾಡ್ತಾ ಇದ್ದ? ಏನು ಕದೀತಾ ಇದ್ದ? ಇದು ಎಲ್ಲರಿಗೂ ಗೊತ್ತಲ್ಲ? ಎಸ್, ಯಾರು ಹೇಳ್ತೀರಾ? ಬೆಣ್ಣೆ ಕಲಿತಾ ಇದ್ದ. ಬೆಣ್ಣೆ ಕದೀತಾ ಇದ್ದ. ನೀನು ಕದೀತೀಯಾ? ನೀನು ಕದೀತೀಯಾ? ನೋಡು, ಕಳ್ಳ ಸಿಕ್ಕಾಕೊಂಡ. ರಾಮನ ತಮ್ಮ ಯಾರು? ಲಕ್ಷ್ಮಣ. ರಾಮನ ತಮ್ಮ ಯಾರು? ಲಕ್ಷ್ಮಣ. ವೆರಿ ಗುಡ್. ರಾಮನಿಗೆ ಸೀತೆಯನ್ನು ಹುಡುಕಲು ಯಾರು ಸಹಾಯ ಮಾಡಿದರು? ಹನುಮಂತ. ವೆರಿ ಗುಡ್. ಸೀತೆಯನ್ನು ಯಾವ ವನದಲ್ಲಿ ಅಪಹರಿಸಿ ಇಟ್ಟಿದ್ದರು? ಅಶೋಕವನ. ಇನ್ನೊಂದ್ಸರಿ ನೀಟಾಗಿ ಹೇಳು. ಅಶೋಕವನ. ವೆರಿ ಗುಡ್. ನಾ ಮತ್ತೆ ಕುತ್ಕೋತೀನಿ. ರಾಮ, ಲಕ್ಷ್ಮಣ, ಸೀತೆ ಎಲ್ಲಿಗೆ ಹೋದರು? ಲವೀಶ್ ಎಲ್ಲಿಗೆ ಹೋದರು? ಲವೀಶ್ ಕಾಡಿಗೆ. ಎಸ್, ವೆರಿ ಗುಡ್. ರಾಮ ಚಿಕ್ಕವನಾಗಿದ್ದ ಅಲ್ವಾ? ಹಾಂ, ಅವ್ರ ಅಮ್ಮ ಅವನಿಗೆ ಏನೋ ಊಟ ಮಾಡಲ್ಲ ಅಂತಿದ್ದ, ನಿಮ್ಗಳ ಥರನೇ ಅಲ್ವಾ? ನೀವು ಊಟ ಮಾಡಲ್ಲ. ಎಷ್ಟು ಜನ ಅಂತೀರ ಊಟ ಮಾಡಲ್ಲ ಅಂತ? ನಿಜ ಹೇಳಬೇಕು, ನಿಜ ಹೇಳಬೇಕು. ಆವಾಗ ರಾಮನಮ್ಮ ಏನೋ ತೋರಿಸ್ಬಿಟ್ಟು ತಿನ್ನಿಸ್ತಾ ಇದ್ರಂತೆ. ಏನು ತೋರಿಸ್ಬಿಟ್ಟು ತಿನ್ನಿಸ್ತಿದ್ರು? ಆನ್ಸರ್ ಹೇಳ್ಬಾರ್ದು, ಇವ್ರ ಗ್ರೂಪ್ನವರು. ಎಲ್ಲರೂ ಒಟ್ಟಿಗೆ ಹೇಳಿ. ಒಟ್ಟು ಕೂತ್ಕೊಳ್ಳಿ. ಎಲ್ಲರೂ ಒಟ್ಟಿಗೆ ಹೇಳಿ. ಇಲ್ಲಿ ಇಡ್ತೀನಿ. ಎಸ್, ವೆರಿ ಗುಡ್. ಇವಾಗ ನೆಕ್ಸ್ಟ್ ನೀವು ಹೇಳಬೇಕು, ಪಾಯಿಂಟ್ಸ್ ತೊಗೋಬೇಕು. ಓಕೆ. ರಾಮ, ಹನುಮಂತ ಯಾವುದರಿಂದ ಸೇತುವೆ ಕಟ್ಟಿದ್ರು? ಹೌದಾ? ಯಾವುದರಿಂದ ಸೇತುವೆ ಕಟ್ಟಿದ್ರು? ಈ ಗ್ರೂಪ್ ನೋಡಿ ಕೈ ಎತ್ತಿದ್ದು ಫಸ್ಟು. ಎಲ್ಲರೂ ಒಟ್ಟಿಗೆ ಹೇಳ್ತೀರಾ? ಹೇಳಿ. ಕಲ್ಲು. 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 ಎಸ್, ಯಾವುದರಿಂದ ಕಟ್ಟಿದ್ರು? ಕಲ್ಲಿಂದ ಕಟ್ಟಿದ್ರು. ಇವಾಗ ಭಯಾನಕವಾದ ಪ್ರಶ್ನೆ ಇದು. ಸೀತೆನ ಯಾರು ಅಪಹರಣ ಮಾಡಿದ್ರು? ಇಬ್ರು ಒಟ್ಟಿಗೆ ಎತ್ತಿದ್ರಲ್ಲೋ. ಯಾರ್ದು ಹೇಳಿ ಇವಾಗ? ಓಕೆ, ಹೇಳು. ರಾವಣ. ಯಾರು ಅಪಹರಣ ಮಾಡಿದ್ರು? ಎಸ್. ಇವಾಗ ಎರಡೇ ಕ್ವಶನ್ ಇದೆ. ಓಕೆ, ಇಬ್ಬರು ಫಾಸ್ಟಾಗಿ ಉತ್ತರ ಕೊಡಬೇಕು. ರಾವಣ ಯಾರ ಭಕ್ತ? ಇವ್ರು ಫಸ್ಟ್ ಎತ್ತಿದ್ದು. ಹಾಂ, ಶಿವ. ಶಿವನ ಭಕ್ತ. ವೆರಿ ಗುಡ್. ಯಾರ ಭಕ್ತ? ಲೋಚನ್. ಎಸ್. ನೆಕ್ಸ್ಟ್, ಕೊನೆಯದು. ಇದೂ ಭಯಾನಕ ಪ್ರಶ್ನೆಪ್ಪ, ನಂಗೆ ಕೇಳೋಕ್ಕೆ ಭಯ ಆಗ್ತಾ ಇದೆ. ರಾವಣನಿಗೆ ಎಷ್ಟು ತಲೆ ಇತ್ತು? ಎತ್ತ ಇದೆ. ನಂಗೆ ಕ್ವಶನ್ನೇ ಕೇಳಿರ್ಲಿಲ್ವಲ್ಲ. ಓಕೆ, 10 ತಲೆ. ಒಟ್ಟಿಗೆ 10 ತಲೆ. ಓಕೆ. ರಾಮಾಯಣದಲ್ಲಿ ಯಾರು ಬರ್ತಾರೆ? ರಾಮಾಯಣದಲ್ಲಿ ಯಾರು ಬರ್ತಾರೆ?
ರಾಮ ಬರ್ತಾನಾ ಕೃಷ್ಣ ಬರ್ತಾನಾ? ಎಸ್. ರಾಮಾಯಣದಲ್ಲಿ ಯಾರು ಬರೋದು? ಮಹಾಭಾರತದಲ್ಲಿ ಯಾರು ಬರೋದು? ಎಸ್, ವೆರಿ ಗುಡ್, ಸೂಪರ್. ಇವಾಗ ಲಾಸ್ಟ್ ಇನ್ನೊಂದ್ಸರಿ ಕೇಳ್ತೀನಿ, ಆವಾಗ ತಪ್ಪ ಉತ್ತರ ಕೊಟ್ರಿ. ಮಹಾಭಾರತ ಯುದ್ಧ ಎಷ್ಟು ದಿನ ನಡೀತು? ಕನ್ನಡದಲ್ಲಿ ಹೇಳಿ. ವೆರಿ ಗುಡ್. ಮಹಾಭಾರತ ಯುದ್ಧ ಎಷ್ಟು ದಿನ ನಡೀತು? ವೆರಿ ಗುಡ್. ಇವಾಗ ಯಾರು ವಿನ್ ಆದ್ರು? ಯಾರು? ನೀವು ವಿನ್ ಆಗ್ಲಿಲ್ವೇನ್ರು? ಇಬ್ರು ವಿನ್ ಆಗಿದ್ದೀರಾ. ಏ, ಕ್ಲಾಪ್ ಮಾಡಿ, ಕ್ಲಾಪ್ ಮಾಡಿ. ಎಸ್, ಖುಷಿ ಆಯ್ತಾ? ಇದಕ್ಕೆ ನಿಮಗೆ ಲಾಸ್ಟಿಗೆ ಸರ್ಪ್ರೈಸ್ ಇರುತ್ತೆ, ನಿಮಗೂ ಎಲ್ಲರಿಗೂ ನಿಮಗೂ. ಓಕೆನಾ? ವೇದ್, ಇವಾಗ ಉತ್ತರ ಎಲ್ಲ ಬಂತ ನಿನಗೆ ಕೇಳಿದ್ದಕ್ಕೆಲ್ಲ? ಸ್ಟಾರ್ಟಿಂಗ್ ಏನಂದ್ರೆ ನಂಗೆ ಬರೋಲ್ಲ ಅಂದೆ ಅಲ್ವಾ ನೀನು? ಬಂತ ಎಲ್ಲ ಇವಾಗ? ಖುಷಿ ಆಯ್ತಾ? ಖುಷಿ ಆಯ್ತಾ? ವೆರಿ ಗುಡ್, ಸೂಪರ್. ಸೊ ಇದು ಇವರು ಕಲ್ತಿರೋದು ಜಸ್ಟ್ 23 ಡೇಸಲ್ಲಿ. ಸೊ ಇವರಿಗೆ ಒಂದು ಕ್ಲಾಪ್ ಬೇಕಲ್ವಾ? ಎಸ್. ವೀಕ್ಷಕರೇ, ನೋಡಿದ್ರಲ್ಲ. ಸೊ ಆಟ ಪಾಠದ ಜೊತೆಗೆ ನಮಗೆ ಸ್ವಲ್ಪ ಸಾಮಾಜಿಕ ಜ್ಞಾನ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಮಹಾಭಾರತ ನಡೆದು ಹೋಗಿ ಎಷ್ಟು ದಿನಗಳಾಗಿದೆ, ರಾಮಾಯಣ ನಡೆದು ಹೋಗಿ ಎಷ್ಟೋ ದಿನಗಳಾಗಿವೆ. ಆದರೂ ಜನಮನಗಳಲ್ಲಿ ನಮ್ಮ ಸಂಸ್ಕೃತಿ ಉಳಿಬೇಕಾದ್ರೆ ಈ ಆಟ ಪಾಠದ ಜೊತೆಗೆ ಇಂಥ ನಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸುವಂತಹ ಕಾರ್ಯಕ್ರಮ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ, ಇಷ್ಟೊತ್ತು ನೋಡಿದ್ರಿ ಅವರ ಬುದ್ಧಿ ಚಾಕ್ಯತೆ ಎಷ್ಟು ಚೆನ್ನಾಗಾಗಿದೆ, ಅದನ್ನು ತುಂಬೋದ್ರಲ್ಲಿ ಅವರ ಶಿಕ್ಷಕರ ಪಾತ್ರ ಎಷ್ಟು ಮಹತ್ವವಾದದ್ದು ಅಂತ. ಈಗ ನೆಕ್ಸ್ಟು ಕೇಳಿ ಕೇಳಿ ಸಾಕಾಯ್ತಾ, ಇವಾಗ ನೋಡಿ ನೋಡಿ ಸಾಕಾಗೋಣ ಅಂತ ಹೇಳಿ ಒಂದು ನೃತ್ಯ ಮಾಡೋಕ್ಕೆ ಬರ್ತಾ ಇದ್ದಾರೆ. ವೇದಿಕೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೀನಿ ಪುಟಾಣಿಗಳನ್ನು.
ವೀಕ್ಷಕರೇ, ಇಷ್ಟೊತ್ತು ಸಾಕಷ್ಟು ಖುಷಿನ ನಾವು ಪಟ್ಟಿದ್ದೀವಿ. ಪೋಷಕರೊಂದಿಗೆ, ಮಕ್ಕಳೊಂದಿಗೆ, ಅದು ಪುಟಾಣಿ ಮಕ್ಕಳೊಂದಿಗೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ. ನೀವು ಎಂಜಾಯ್ ಮಾಡ್ತೀರಾ ನೋಡ್ಬಿಟ್ಟು ಅಂತ ಭಾವಿಸ್ತಾ, ಇವಾಗ ಎಲ್ಲ ಪುಟಾಣಿಗಳು ಇಷ್ಟು ಮುದ್ದಾಗಿ ಡ್ಯಾನ್ಸ್ ಮಾಡಿದ್ರಲ್ಲ, ಅವ್ರಿಗೊಂದು ಜೋರಾದ ಚಪ್ಪಾಳೆ ಬೇಕಲ್ಲ. ಸೊ ಇಷ್ಟೊತ್ತು ಮಕ್ಕಳೊಂದಿಗೆ ಸಮಯ ಹೋಗಿದ್ದೇ ಗೊತ್ತಾಗಿಲ್ಲ. ಸೊ ಸಮಯ ನಾವು ಸ್ಟಾರ್ಟ್ ಮಾಡಿದಾಗ ಸಮಯ ನೋಡ್ಕೊಂಡು ಬಂದ್ವಿ. ಈಗ ಸಮಯ ನೋಡಿದ್ರೆ ಇಷ್ಟು ಬೇಗ ಇಷ್ಟು ಸಮಯ ಮುಗ್ದೋಯ್ತಾ ಅನ್ನಿಸ್ತಾ ಇದೆ. ಖಂಡಿತವಾಗಿಯೂ ನಾವಂತೂ ನಮ್ಮ ವಾಹಿನಿಯ ತಂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಈ ಒಳಗಡೆ ಬಂದುಬಿಟ್ಟು ಪುಟಾಣಿ ಮಕ್ಕಳೊಂದಿಗೆ ತುಂಬ ಖುಷಿ ಆಗುತ್ತೆ. ನಿಮ್ಮ ಮಕ್ಕಳು ಕೂಡ ಹೀಗೆ ಈ ಸಮ್ಮರ್ ಕ್ಯಾಂಪ್ನ ಎಂಜಾಯ್ ಮಾಡಬೇಕು. ಸೊ ನೆಕ್ಸ್ಟ್ ಮಂತ್ 2nd ಮತ್ತೆ ಇನ್ನೊಂದು ಸೀಸನ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಮಕ್ಕಳಿಗೂ ಕೂಡ ಶ್ಲೋಕಗಳನ್ನ ಹೇಳ್ಕೊಡ್ಬೋದು. ಮಹಾಭಾರತ ಮತ್ತು ರಾಮಾಯಣನ ಕೂಡ ನಾವು ಅವರಿಗೆ ಕತೆಗಳ ಮೂಲಕ ಇಲ್ಲಿ ಹೇಳ್ಕೊಡ್ಬೋದು. ಅದ್ರ ಜೊತೆಗೆ ಪ್ರಶ್ನೆಗಳನ್ನ ಕೂಡ ಕೇಳಲಾಗತ್ತೆ. ಖಂಡಿತವಾಗಿಯೂ ತುಂಬ ಅದ್ಭುತವಾದ ವೇದಿಕೆ ನಿಮ್ಮೊಂದಿಗೆ ರೆಡಿಯಾಗಿದೆ ಅಂತ ಹೇಳ್ತಾ, ಈ ಪುಟಾಣಿ ಮಕ್ಕಳು ಇಷ್ಟೊತ್ತು ಕಣ್ಮನ ಸೆಳೆಯುವಂಥ ನೃತ್ಯವನ್ನು ಕೊಟ್ಟಿದ್ದಾರೆ. ಸೊ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಮತ್ತೊಮ್ಮೆ. ಥ್ಯಾಂಕ್ ಯು. ಮತ್ತೆ ಈಗ ಮುಂದಿನ ಸುತ್ತಿಗೆ ಹೋಗೋಣ. ನಾವು ಈಗ ಮುಂದೆ ಒಂದು ಕಾರ್ಯಕ್ರಮ ರೆಡಿಯಾಗಿದೆ. ಯಾರೆಲ್ಲ ವಿಜೇತರಿದ್ದಾರೆ ಅವ್ರಿಗೆ ಒಂದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸ್ ಇದೆ ಅಂತ ಹೇಳ್ತಾ, ಸೊ ಅವ್ರ ಟೀಚರ್ಗೆ ನಾನು ಈ ಮೈಕ್ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಯಾರು ಬರೋ ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ ಕಾತುರದಿಂದ ಕಾದು ನೋಡೋಣ. ಒಬ್ಬರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ ನಮ್ಗಳ ಮಧ್ಯ. ಆ್ಯಕ್ಚುಲಿ 2 years ಹಿಂದೆ ಏನು ಕೋವಿಡು ಕೊರೋನಾ ಅಂತ ಹೇಳಿ ಶುರುವಾಯ್ತಲ್ಲ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಬ್ಯಾಂಗ್ಳೂರವಳು. ಸೊ ನಾನು ಬ್ಯಾಂಗ್ಳೂರಿಂದ ಇಲ್ಲಿ ಎಜುಕೇಷನಲ್ಲಿ ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲವೂ ನಾನು ಒಳ್ಳೆ ಕಂಪನಿಯಲ್ಲೆಲ್ಲ ಕೆಲಸ ಮಾಡ್ತಿದ್ದೆ. ಅಲ್ಲಿ ಬಿಟ್ಟು ಇಲ್ಲಿ ಬಂದು ಸ್ಕೂಲ್ ಶುರು ಮಾಡಿರೋದು ನಾನು. ಸೊ 2 ವರ್ಷದ ಹಿಂದೆ ಅದಂತೂ ಸಿಚುಯೇಷನ್ ಹೇಗೆ ಬಂತು ಅಂದರೆ, ಏನು ಮಾಡಬೇಕು ಅಂತ ಗೊತ್ತಾಗದೇ ಇರೋವಂಥ ಪರಿಸ್ಥಿತಿ ಬಂತು. ಸೊ ಆ ಟೈಮಲ್ಲಿ ಆ್ಯಕ್ಚುಲಿ ಒಬ್ಬ ಪೇರೆಂಟು ನನ್ನೊಟ್ಟಿಗೆ ನಿಂತಿದ್ದು. ಆ ಪೇರೆಂಟ್ ಇಲ್ಲ ಅಂದಿದ್ದರೆ ಮೋಸ್ಟ್ಲಿ ಸ್ಕೂಲ್ ಕ್ಲೋಸೇ ಆಗೋಗ್ಬಿಟ್ಟಿರ್ತಿತ್ತು. ಸೊ ಆ ಪೇರೆಂಟ್ಗೆ ನಾನು ಈ ಸಂದರ್ಭದಲ್ಲಿ ಅವರ ಏನು ಹೇಳಬೇಕು, ಒಂದು ಥ್ಯಾಂಕ್ಸ್ ಹೇಳೋ ಮೂಲಕ, ಅದು ತುಂಬ ಚಿಕ್ಕದು ಬಟ್ ಅವರು ನನ್ನ ಲೈಫಲ್ಲಿ ನೆನಪಿರ್ತಾರೆ. ನಾನು ಏನೇ ಯಾವ ಮಟ್ಟಕ್ಕೆ ಹೋದ್ರೂ ಕೂಡ ಆ ಪೇರೆಂಟ್ ನನಗೆ ಯಾವಾಗಲೂ ನೆನಪಿರ್ತಾರೆ. ಆ್ಯಕ್ಚುಲಿ 2 ಪೇರೆಂಟ್ ಇದ್ದಾರೆ. ಒಬ್ಬರು ಆಲ್ರೆಡಿ ರಾಜಸ್ಥಾನಕ್ಕೆ ಹೊರಟೋದ್ರು. ಸೊ ಅವರು ಇವಾಗ ಇಲ್ಲ. ಬಟ್ ಇಲ್ಲಿ ಇರೋ ಪೇರೆಂಟ್ಗೆ ನಾನು ನಿಜವಾಗ್ಲೂ ನನ್ನ ಮನಸ್ಸಿಂದ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಅವ್ರಿಗೆ ಬರ್ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ. ಸೊ ಅವ್ರ ಹೆಸರು ಸುಪ್ರೀತಾ ಅಂತ ಹೇಳಿ, ವಿಹಾನ್ ಅವರ ಪೇರೆಂಟ್ ಮದರ್. ಪ್ಲೀಸ್ ಕಮ್ ಮ್ಯಾಮ್. ಇವರು ಹೇಳಿದ್ದು ಒಂದೇ ಮಾತು, ಮ್ಯಾಮ್ ನೀವು ಆನ್ಲೈನ್ ಮಾಡ್ತೀರೋ ಆಫ್ಲೈನ್ ಮಾಡ್ತೀರೋ ಮಾಡಿ, ನಾನು ನಿಮ್ಮ ಜೊತೆಗಿದ್ದೀನಿ ಅಂತ. ಇಷ್ಟೇ ಮಾಡಿದ್ದು. ನಾವು ಆನ್ಲೈನಲ್ಲಿ ಮಾಡಿದ್ವಿ. ತುಂಬ ಮಕ್ಕಳಿಗೆ ಆನ್ಲೈನಲ್ಲಿ ಮಾಡಿದ್ವಿ. ಬ್ಯಾಂಗ್ಳೂರಿಂದ ಬಂದರು, ದಾವಣಗೆರೆಯಿಂದ ಬಂದರು, ಹುಬ್ಳಿಯಿಂದ ಬಂದರು. ಓಕೆ, ಆನ್ಲೈನ್ ಕ್ಲಾಸಸ್ ಎಲ್ಲ ಮಾಡಿದ್ವಿ. ಆಮೇಲೆ ಈವನ್ US ಇಂದನೂ ಕೂಡ ಬಂದರು. ಮ್ಯಾಮ್ ನೀವು ನಂಗೆ ಹೇಳ್ಕೊಡಿ, ನನ್ನ ಮಗುಗೆ ನಾ ಕಲಿಸ್ಬೇಕು ಅಂತ ಹೇಳಿ. ಸೊ ಅದೆಲ್ಲನೂ ಆಯಿತು. ಯಾವುದು ಕಾರಣ ಅಂದರೆ ಇವರೊಬ್ಬರು ಕಾರಣದಿಂದ. ಇವ್ರು ಅವತ್ತು ನನಗೆ, ಮೇಡಮ್ ನೀವು ಮಾಡಿ ಎಷ್ಟು ಜನ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನನ್ನ ಮಗುನಂತೂ ಕಳಿಸ್ತೀನಿ ಅಂತ ಅವ್ರು ನಿಲ್ಲಲಿಲ್ಲ ಅಂದಿದ್ದಿದ್ರೆ ನಾನು ಇವಾಗ ಹೋಗ್ಬಿಟ್ಟು ಯಾವುದೋ ಒಂದು ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿರ್ತಿದ್ದೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಗೆ ಗೊತ್ತಿಲ್ಲ ನೀವು ನಂಗೆ ಏನು ಮಾಡಿದ್ರಿ ಅವತ್ತು ಒಂದಿನ ಅಂತ. ಸೊ ಬನ್ನಿ ಮ್ಯಾಮ್, ಇಲ್ಲಿ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಸೊ ಅವರಿಗೆ ಅಂತ ಒಂದು ಚಿಕ್ಕ ಕಾಣಿಕೆ ಇದೆ. ಓಕೆ, ಸೊ ಇವನೇ ವಿಹಾನ್. ಸೊ ಇವನು ಹೇಗೆ ಕಲ್ತ ಅಂತ ಹೇಳಿದ್ರೆ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು ಅವ್ರ ಮದರ್ಗೆ. ನಾವು ಏನು ಹೇಳ್ಕೊಟ್ವಲ್ಲ ಅದ್ರ 2ರಷ್ಟು ಅವ್ರು ಆ ಮಗು ಜೊತೆ ಇದ್ಬಿಟ್ಟು ಕಲಿಸಿದ್ದು. ಸೊ ಇವನು ಇವಾಗ UKG. ನಾನು ಪ್ರೌಡಾಗಿ ಹೇಳ್ತೀನಿ, ಅವನು ಆಲ್ರೆಡಿ UKGದು ಹಾಫ್ ಸಿಲೆಬಸ್ ಕಂಪ್ಲೀಟ್ ಮಾಡಿದ್ದಾನೆ. ಸೊ ಆ ಲೆವೆಲ್ವರೆಗೂ ಅವನು ಡೆವಲಪ್ ಆಗಿದ್ದಾನೆ. ಅವನು ಇವಾಗ ಓದ್ತಾನೆ, ಇಂಗ್ಲೀಷಲ್ಲಿ ಆರಾಮಾಗಿ ಓದ್ತಾನೆ, ಕನ್ನಡ ಓದ್ತಾನೆ. ಓಕೆ, ದ ವೇ ಹಿ ಡೆವಲಪ್ಡ್, ಎಕ್ಸೆಪ್ಟ್ ಫಿಸಿಕಲ್ ಡೆವಲಪ್ಮೆಂಟ್ ನಾನು ಅಶ್ಯೂರೆನ್ಸ್ ಕೊಡಲಿಲ್ಲ, ಯಾಕಂದ್ರೆ ಆನ್ಲೈನಲ್ಲಿ ಮಾಡಿರೋದು. ಬಟ್ ಸಿಲೆಬಸ್ ವೈಸ್ ಹಿ ಹ್ಯಾಸ್ ಡೆವಲಪ್ಡ್ ಅ ಲಾಟ್ ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮ್ಯಾಮ್ ನೀವು ನಿಮ್ಮದು 2 ಮಾತು, ಹೆಂಗೆ ವಿಹಾನು ಈ ಕೋವಿಡ್ ಟೈಮಲ್ಲಿ ಹೆಂಗೆ ಡೆವಲಪ್ ಆದ, ಏನಾದ, ಒಂದು 2 ಮಾತು. ಇಲ್ಲ, ಈ ಕೋವಿಡ್ ಟೈಮಲ್ಲಿ ಮನೆಯಲ್ಲಿ ಮಕ್ಕಳು ಭಾಳ ಡಲ್ಲಾಗಿ ಇದ್ಬಿಡ್ತಾರೆ, ಮತ್ತು ಇನ್ಯಾಕ್ಟಿವ್ ಆಗಿರ್ತಾರೆ ಅವರು. ಮನೇಲಿ ನಾವು ಎಷ್ಟೇ ಹೇಳಿಕೊಟ್ರು ಮಾಡಿದ್ರು ಅದು ತಾಯಿ ಅಂತ ಒಂದು ಲೀನಿಯನ್ಸ್ ಇದ್ಬಿಡುತ್ತೆ. ಅವರು ಹಠ ಮಾಡೋಕ್ಕೆ ಶುರು ಮಾಡ್ತಾರೆ. ಪಕ್ಕದಲ್ಲಿ ಒಂದು ಈ ಥರ ಗೈಡೆನ್ಸ್ ಅಂತ ಇದ್ದರೆ ಅವ್ರ ಮಾತು ಅಂತಾದರೂ, ಅವ್ರು ಹೇಳಿರೋದು ಕೇಳಬೇಕಂತಾದರೂ ಅವ್ರಿಗೆ ಸ್ವಲ್ಪ ಭಯ ಇರುತ್ತೆ. ಸೊ ಹಂಗಾಗಿ ಅವ್ರು ಹೇಳಿದ್ದನ್ನು ನಾವು ಫಾಲೋ ಮಾಡಿದರೆ, ನಿಮ್ಮ ಮ್ಯಾಮ್ ಹೇಳಿದ್ದಾರೆ ಮಾಡಬೇಕು ಅಂತ ಹೇಳಿದ್ರೆ ಅವರೆಲ್ಲ ಕೇಳ್ತಾರೆ. ಅದೇ ನಾನೇ ಹೇಳಿದ್ರೆ ಅವ್ರಿಗೆ ಲೀನಿಯನ್ಸ್ ಇರುತ್ತೆ, ಕೇಳಲ್ಲ.
ಹಂಗಾಗಿ ಎಷ್ಟೊಂದು ಅವರು ಗೈಡೆನ್ಸ್ ಕೊಟ್ಟಿದ್ದಾರೆ. ಅದೇ ಥರ ಅವನ್ನೆಲ್ಲ ಇಂಪ್ರೂವ್ ಆಗಿದ್ದಾನೆ. ನನಗಂತೂ ಭಾಳನೇ ಖುಷಿ ಇದೆ. ಕೋವಿಡ್ ಟೈಮಲ್ಲೂ ನನ್ನ ಮಗ ಫುಲ್ಲು ಕಾನ್ಸ್ಟೆಂಟಾಗಿರಲಿಲ್ಲ, ಎಲ್ಲ ಆ್ಯಕ್ಟಿವಾಗೇ ಇದ್ದ, ಎಲ್ಲ ಮಾಡಿಕೊಂಡು ಎಲ್ಲ ಕಲ್ತಿದ್ದಾನೆ. ಅಕಾಡೆಮಿಕ್ಸಲ್ಲೂ ಮುಂದೆ ಇದ್ದಾನೆ. ನಂಗೆ ತುಂಬ ಖುಷಿ ಆಗುತ್ತೆ. ಮ್ಯಾಮ್ ತುಂಬ ಕೋಆಪ್ರೇಟಿವ್ ಆಗಿದ್ದಾರೆ. ಸೊ ಅವ್ರ ಗೈಡೆನ್ಸಿಂದನೇ ಇಲ್ಲಿವರೆಗೂ ಬಂದಿದೆ. ಥ್ಯಾಂಕ್ ಯು. ವೀಕ್ಷಕರೇ, ಸೊ ಇಷ್ಟೊತ್ತು ನೋಡಿದ್ವಿ ಆಟ ಪಾಠದ ಜೊತೆಗೆ ಒಳ್ಳೆ ನೀತಿ ಪಾಠಗಳನ್ನು ಹೇಳಿದಂತಹ ವೇದಿಕೆ ಇದು. ಇವಾಗ ಈ ಕ್ಷಣನ ಸುಂದರವಾಗಿಸಲು, ಇನ್ನೂ ಸುಮಧುರವಾಗಿಸಲು ಅವರು ಒಂದು ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಇಡೀ ಕ್ಲಾಸ್ ತಂಡ ಸೇರಿ ಎಲ್ಲ ವಿದ್ಯಾರ್ಥಿಗಳಿಗೆ, ವಿಜೇತರಾದಂತಹ ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳಲ್ಲ, ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ ಈ ಸಮ್ಮರ್ ಕ್ಯಾಂಪಿಗೆ. ಸೊ ಮೊದಲನೇದಾಗಿ ನಾ ಈ ವೇದಿಕೆಗೆ ಸ್ವಾಗತ ಮಾಡ್ತಾ ಇದ್ದೀನಿ ಪೋಷಕರೊಂದಿಗೆ ಲಾರಸ್ವಿಕಾ. ಸೊ ಒಂದು ಜೋರಾದ ಚಪ್ಪಾಳೆ ಪ್ಲೀಸ್ ಈ ಪುಟಾಣಿಗೆ. ಯಾಕೆಂದರೆ ಈ ವಯಸ್ಸಲ್ಲಿ ಒಂದು ಮೆಡಲ್ ತಗೊಂಡು ಖುಷಿಯಾಗಿ ಪೋಷಕರು ಜೊತೆ ಬಂದು ಒಂದು ವೇದಿಕೆಯಲ್ಲಿ ನಿಲ್ಲೋದೇ ಒಂದು ಸಾಹಸ ಅಂತ ಹೇಳ್ತಾ, ಸೊ ಇನ್ನೊಂದು ಜೋರ ಚಪ್ಪಾಳೆ ಪ್ಲೀಸ್. ಸೊ ಅವರು ಆಟದ ಜೊತೆಗೆ ಒಂದು ಪಾಠ ಕಲೀಲಿ ಅಂತ ಗಾಳಿಪಟದ ಜೊತೆಗೆ ಒಂದು ಡಮರುಗ ಮಾಡಿದ್ದಾರೆ. ಸೊ ಮೇ ಬಿ ಅದು ಹ್ಯಾಂಡ್ ಮೇಡ್ ಅನಿಸುತ್ತೆ ಸಮ್ಮರ್ ಕ್ಯಾಂಪಲ್ಲಿ. ನೋಡಿ, ಇನ್ನೊಂದು ವಿಶೇಷ, ಮಕ್ಕಳುಗಳಿಂದನೇ ಅವರು ತಯಾರಿ ಮಾಡಿದ್ದಾರೆ. ಇದೊಂದು ವಿಶೇಷ ಅನ್ಕೋತೀನಿ, ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಲಾರಾ. ಈ ಶಾಲೆಯ ಮುಖ್ಯಸ್ಥರು ನಾಗಶ್ರೀ ಮೇಡಮ್ ಈ ಪ್ರೋಗ್ರಾಮ್ನ ನಡೆಸ್ಕೊಡ್ತಾ ಇದ್ದಾರೆ. ಸೊ ವಿಜೇತರಾದಂತಹ ಎಲ್ಲ ಮಕ್ಕಳು, ಸಮ್ಮರ್ ಕ್ಯಾಂಪಿನಲ್ಲಿ ವಿಜೇತರಾದಂತಹ ಎಲ್ಲ ಮಕ್ಕಳು ಬಂದಿದ್ದಾರೆ. ಅಥರ್ವ ಈಗ ವೇದಿಕೆಯಲ್ಲಿದ್ದಾನೆ ಅವರ ಪೋಷಕರ ಜೊತೆಗೆ. ಖುಷಿ ಆಗುತ್ತೆ ಅಲ್ಲ? ಸೊ ನಿಮ್ಮ ಮಕ್ಕಳು ಕೂಡ ಇದೇ ಥರ ಆಗಬೇಕಂತ ಬಯಸೋದರ ಒಂದು ಜೋರಾದ ಚಪ್ಪಾಳೆ ನಮ್ಮೊಂದಿಗೆ. ಸೊ ನಾಗಶ್ರೀ ಮೇಡಮ್ ಅವರು ಅಥರ್ವಗೆ ಸರ್ಟಿಫಿಕೇಟ್ ಮತ್ತು ಪ್ರೈಸಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ತುಂಬ ಖುಷಿಯಾದಂಥ ವಿಚಾರ. ಸಮ್ಮರ್ ಕ್ಯಾಂಪಲ್ಲಿ ಸಮಯನ ವೇಸ್ಟ್ ಮಾಡದೆ ಒಂದು ಕ್ಯಾಂಪ್ ಮಾಡಿಬಿಟ್ಟು ಒಂದು ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ಇವಾಗ ರೋಹಿತ್ ಮತ್ತು ಅವರ ಪೋಷಕರು ನಮ್ಮ ಜೊತೆಗಿದ್ದಾರೆ. ಸೊ ಮಹಿಳೆಯರ ಪಾತ್ರ ಎಷ್ಟು ಅಂತಂದರೆ ಮಕ್ಕಳನ್ನು ನೋಡ್ಕೊಳೋದ್ರಲ್ಲಿ ತುಂಬ ವಿಶೇಷವಾಗಿದೆ ಅಂತ ಹೇಳ್ಬೋದು. ಇವತ್ತು ನೋಡ್ಬೋದು ಸಾಕಷ್ಟು ಮಹಿಳೆಯರು ಬಂದಿದ್ದಾರೆ. ಅವರ ಪಪ್ಪಂದ್ರೆ ಯಾರೂ ಬಂದಿಲ್ಲ ಇವತ್ತೆಲ್ಲ, ಅವ್ರ ಮಮ್ಮಿ ಅಂದರೆ ಬಂದಿರೋದು. ಇವತ್ತು ಮಮ್ಮಿ ಡೇ ಅಂತಲೇ ಹೇಳ್ಬೋದು. ಸೊ ಮನೆ ಕೆಲಸದ ಜೊತೆಗೆ ಮಕ್ಕಳ ಜವಾಬ್ದಾರಿ ಜೊತೆಗೆ ಶಿಕ್ಷಣಕ್ಕೂ ಮಹಿಳೆ ಸಾಕಷ್ಟು ಒತ್ತನ್ನು ಕೊಡ್ತಾರೆ. ಸೊ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ರೋಹಿತ್. ಈಗ ಸಾಯಿ ವೇದ್ ಅವ್ರಿಗೆ ನಾಗಶ್ರೀ ಮೇಡಮ್ ಅವರು ಮೆಡಲ್ ಹಾಕ್ತಾ ಇದ್ದಾರೆ. ಖುಷಿ ಆಗ್ತಿದೆ. ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡ್ದ, ಜೊತೆಲಿ ಶ್ಲೋಕಗಳು ಕೂಡ ಹೇಳ್ದ. ಎಂಟ್ರೆನ್ಸಲ್ಲಿ ಎಲ್ರಿಗೂ ಜೋಶ್ ಕೊಟ್ಟ ಫ್ರೆಂಡ್ಸ್ಗಳಿಗೆ. ಸೊ ಥ್ಯಾಂಕ್ ಯು ಸಾಯಿ. ಇವಾಗ ಲೋಚನ್ ಅವ್ರಿಗೆ ಮೆಡಲ್ ಹಾಕ್ತಾ ಇದ್ದಾರೆ ನಾಗಶ್ರೀ ಮೇಡಮು ವಿತ್ ಅವರ ಪೇರೆಂಟ್ ಇದ್ದಾರೆ. ತುಂಬ ಖುಷಿ ಆಗ್ತಿದೆ. ಮಗನಿಗಿಂತ ಅವ್ರ ಮಮ್ಮಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಯಾಕೆ ಅಂತಂದರೆ ಮಗ ಬೇಗ ಸರ್ಟಿಫಿಕೇಟ್ ತೊಗೊಂಡು ಮೆಡಲ್ ತೊಗೊಂಡು ಬಂದಿದ್ದಾನೆ ಅಂತ ಹೇಳ್ಬಿಟ್ಟು. ಹಾಯ್ ಲೋಚನ್, ಸ್ಮೈಲ್. ಈಗ ವಿಹಾನ್ ವೇದಿಕೆ ಮೇಲಿದ್ದಾನೆ. ತುಂಬ ಲೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಅಳ್ತಾ ಇದ್ದಾನೆ. ಕೃಷ್ಣನ್ ಥರ ರೆಡಿಯಾಗಿ ಮುದ್ದಾಗಿ ಬಂದಿದ್ದ. ಸೊ ಈಗ ಬೆಣ್ಣೆ ಕರಗಿ ತುಪ್ಪ ಆಗೋ ಸಮಯ ಬಂದಾಗ್ಬಿಟ್ಟಿದೆ. ಸೊ ಮುದ್ದಾಗಿ ಕಾಣ್ತಿರೋ ಕೃಷ್ಣನ್ಗೆ ಸರ್ಟಿಫಿಕೇಟ್ ವಿತರಣೆ ಆಗ್ತಾ ಇದೆ ಸಮ್ಮರ್ ಕ್ಯಾಂಪಿಂದ. ನಿಸರ್ಗ್ ಈಗ ವೇದಿಕೆಯಲ್ಲಿದ್ದಾರೆ. ಸೊ ಅವ್ರ ಪೇರೆಂಟ್ ಕೂಡ ಅವ್ರ ಜೊತೆಲಿದ್ದಾರೆ. ಖುಷಿ ಆಗುತ್ತೆ. ಸೊ ಇವನು ಕೂಡ ಮುದ್ದಾಗಿ ಡ್ಯಾನ್ಸ್ ಮಾಡ್ದ, ನಾವು ನೋಡಿದ್ವಿ ವೇದಿಕೆಯಲ್ಲಿ. ಸೊ ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಎಂಜಾಯ್ ಮಾಡಿದ್ರಿ ಅಂತ ಭಾವಿಸ್ತಾ ಥ್ಯಾಂಕ್ ಯು ನಿಸರ್ಗ್. ವಿಹಾನ್ ಬಗ್ಗೆ ಮತ್ತು ಅವ್ರ ತಾಯಿ ಬಗ್ಗೆ ಮೊದಲನೇದಾಗೆ ನಾಗಶ್ರೀ ಮೇಡಮ್ ಇಂಟ್ರೊಡ್ಯೂಸ್ ಮಾಡಿಬಿಟ್ಟಿದ್ದಾರೆ. ಒಂದು ನೆನಪಿನ ಕಾಣಿಕೆ ಕೊಟ್ಬಿಟ್ಟು ಅವರು ಮರೆಯಲಾಗದಂತಹ ಒಂದು ಸ್ನೇಹ ಬಾಂಧವ್ಯನ ಅವ್ರು ಕೊಟ್ಟಿದ್ದಾರೆ. ಈ ಸ್ನೇಹಕ್ಕೆ ಯಾವ ದೃಷ್ಟಿ ಆಗದಂಗೆ ಹೀಗೆ ಮುನ್ನಡೀಲಿ ಅಂತ ಹೇಳ್ತಾ ವಿಹಾನ್ ಕಂಗ್ರ್ಯಾಟ್ಸ್. ಕಾವ್ಯ, ದರ್ಶಿನಿ, ಸುಮಂತ್, ಗೌರವ್. ಸೊ ಈಗ 4 ವಿದ್ಯಾರ್ಥಿಗಳು ವೇದಿಕೆಯಲ್ಲಿದ್ದಾರೆ. ಸಮಯದ ಅಭಾವ ಇರೋದ್ರಿಂದ ಸೊ ಒಟ್ಟಿಗೆ ಮಕ್ಕಳಿಗೆ ವಿತರಣೆ ಮಾಡ್ತಾ ಇದ್ದಾರೆ ಬಹುಮಾನವನ್ನು. ಸೊ ಅವರೇ ಹ್ಯಾಂಡಲ್ಲಿ ಸಮ್ಮರ್ ಕ್ಯಾಂಪ್ ಅಂತ ಏನು ಮಾಡಿದರು ಅದರಲ್ಲಿ ಅವರೇ ತಯಾರಿ ಮಾಡಿರುವಂತಹ ಕ್ರಾಫ್ಟ್ ಆಗಿರಬಹುದು. ಸೊ ಬಣ್ಣದ ಬುಗುರಿ ಇದೆ, ಜೊತೆಗೆ ಮೆಡಲ್ ಕೊಡ್ತಾ ಇದ್ದಾರೆ, ಸರ್ಟಿಫಿಕೇಟ್ ಇದೆ. ಹಾಗೆ ಅವರು ಕಲರ್ ಪೇಪರ್ಸಲ್ಲಿ ಮಾಡಿರುವಂತಹ ಚಿತ್ರಗಳೇನಿದೆ ಅದು ಕೂಡ ಅವರು ಬಹುಮಾನವಾಗಿ ತಗೊಂಡು ಹೋಗ್ತಾ ಇದ್ದಾರೆ. ಖುಷಿ ಆಗ್ತಿದೆ. ಒಂದು ಜೋರಾದ ಚಪ್ಪಾಳೆ ಎಲ್ಲರಿಂದನೂ.
ಈಗ ಶ್ರೇಯ ನಮ್ಮ ಜೊತೆಲಿದ್ದಾರೆ. ಸೊ ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂತಂದರೆ ಇವರು ನಾಗಶ್ರೀ ಮೇಡಮ್ ಅವ್ರ ಡಾಟರು. ಸೊ ಅವ್ರದ್ದೇ ಶಾಲೆಯಲ್ಲಿ ಅವ್ರದ್ದೇ ಮಗಳು ತುಂಬ ಅದ್ಭುತವಾಗಿ ಕಲ್ತಿದ್ದಾಳೆ ಅಂತ ಹೇಳ್ಬೋದು. ಡ್ಯಾನ್ಸ್ ಕೂಡ ತುಂಬ ಕ್ಯೂಟಾಗಿ ಮಾಡಿದ್ಲು. ಈಗ ನಿಹಾರಿಕಾ ವೇದಿಕೆ ಮೇಲಿದ್ದಾರೆ. ಇವರು ಕೂಡ ಇಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಿರುವಂತಹ ಒಬ್ಬ ಶಿಕ್ಷಕರ ಮಗಳು. ನಿಹಾರಿಕಾ ತುಂಬ ಆ್ಯಕ್ಟಿವ್ ಆಗಿದ್ದರು, ಡ್ಯಾನ್ಸ್ ಮಾಡಿದ್ರು, ಶ್ಲೋಕಗಳನ್ನ ಹೇಳಿದ್ರು, ಕ್ವಿಝಲ್ಲಿ ಒಳ್ಳೊಳ್ಳೆ ಆನ್ಸರ್ ಮಾಡಿದ್ರು ಪಟ್ ಅಂತ ಹೇಳಿ. ಈ ಪುಟಾಣಿ ಮುಂದೆ ಇನ್ನೂ ಚೆನ್ನಾಗಿ ಓದಲಿ ಅಂತ ಆಶಿಸ್ತಾ ಥ್ಯಾಂಕ್ ಯು ನಿಹಾರಿಕಾ. ಈಗ ಚಿರು ವೇದಿಕೆಯಲ್ಲಿದ್ದಾನೆ. ಸೊ ಇವನು ಕೂಡ ಮುದ್ದಾಗಿ ನಮಗೆ ಡ್ಯಾನ್ಸ್ ಮಾಡಿ ತೋರಿಸ್ದ. ಚಿರು, ಕಂಗ್ರ್ಯಾಟ್. ವೀಕ್ಷಕರೇ, ಇವಾಗ ಸಂಪೂರ್ಣ ಕಾರ್ಯಕ್ರಮನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇವಾಗ ಪೋಷಕರ ಅಭಿಪ್ರಾಯನ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಎಷ್ಟು ಖುಷಿಯಾಗಿದ್ದಾರೆ ಮಕ್ಕಳನ್ನು ಈ ಒಂದು ತಿಂಗಳು ಈ ಶಾಲೆಯಲ್ಲಿ ಹಾಕಿ ಅಂತ ಹೇಳ್ಬಿಟ್ಟು ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ. ಸೊ ನಮಸ್ತೆ ಮೇಡಮ್. ನಮಸ್ತೆ ರೀ ಮೇಡಮ್, ನಿಮ್ಮ ಹೆಸರು? ಭಾಗ್ಯಶ್ರೀ ಕಾರ್ತಿಕ್. ಭಾಗ್ಯಶ್ರೀ ಮೇಡಮ್, ಎಷ್ಟು ಜನನ ನೀವು ಈ ಸ್ಕೂಲಲ್ಲಿ ಹಾಕಿದ್ದೀರಾ? ಮ್ಯಾಮ್, ನಾನು ಇವನು ಒಬ್ಬನೇ ಹಾಕಿದ್ದೆ. ಓಕೆ. ಸಜೆಸ್ಟ್ ಮಾಡ್ತೀನಿ ನನ್ನ ಫ್ರೆಂಡ್ಸ್ ಎಲ್ಲರಿಗೂ, ಯಾರೇ ಕೇಳಿದ್ರು ಸಜೆಸ್ಟ್ ಮಾಡ್ತೀನಿ. ಇಲ್ಲಿ ಚೆನ್ನಾಗಿ ಸಜೆಸ್ಟ್ ಮಾಡ್ತೀರಾ? ಮ್ಯಾಮ್, ಮಕ್ಕಳು ಜಲ್ದಿ ಹೋಗಬೇಕು ಅಂದರೆ ಫಸ್ಟ್ ಅವರ ಎನ್ವಿರಾನ್ಮೆಂಟು ಈವನ್ ಆಗಿರಬೇಕು. ಆ ಒಂದು ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಬೇಕು. ಆ ಒಂದು ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಟೀಚರ್ಸು ಭಾಳ ಚೆನ್ನಾಗಿ ಕೊಡ್ತಾರೆ. ಭಾಳ ಚೆನ್ನಾಗಿದೆ. ಇಲ್ಲಿ ಒಂದು ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇದೆ. ಟೀಚರ್ಸ್ ಅವ್ರ ಮಕ್ಕಳು ಹೆಂಗೆ ತಾಯಂದರು ಅವ್ರ ಮಕ್ಳ ಹತ್ರ ಇರ್ತಾರೋ ಹಾಗೆ ಇಲ್ಲೇ ಇರ್ತಾರೆ. ಒಂದು ಖುಷಿ ಆಗುತ್ತೆ. ಮಕ್ಕಳು ನಮ್ಮ ತಾಯಂದ್ರಿಗೆ ಏನು ಮಾಡಿದ್ರು ಚೆಂದ. ಬಟ್ ಈ ಒಂದು ಕೋವಿಡ್ ಟೈಮಲ್ಲಿ ಮಕ್ಕಳು ತಾಯಂದ್ರ ಮಾತು ಕೇಳೋದಿಲ್ಲ. ಸೊ ಈ ಟೈಮಲ್ಲಿ ಮಕ್ಕಳು ಚೆನ್ನಾಗಿ ಕಲ್ತಿದ್ದಾವೆ. ಒಂದು ಸಮ್ಮರ್ ಕ್ಯಾಂಪಲ್ಲಿ ಏನೋ ಕಲ್ತಿದ್ದಾವೆ, ಶ್ಲೋಕ ಕಲ್ತಿದ್ದಾವೆ. ಅವ್ರಲ್ಲಿ ಹೇಳಿದಾಗ ನಂಗೆ ಖುಷಿ ಆಯಿತು. ನಾವು ಎಷ್ಟೇ ಹೇಳ್ಕೊಂಡು ಬಂದು ಕುಂತರು ಹೋಗಮ್ಮ ಅಂತ ಹೇಳ್ತಾರೆ ನಮ್ಮ ಮಕ್ಕಳು. ಇಲ್ಲಿ ಅವ್ರು ಹೇಳಿದಾಗ ಖುಷಿ ಆಯಿತು. ಸೊ ಖುಷಿ ಆಯಿತು ಶ್ಲೋಕಗಳನ್ನ ಕೇಳಿ ಅಂತ ಹೇಳಿದ್ರೆ ಮೇಡಮ್. ಇವಾಗ ಈ ಶಾಲೆಗೆ ನೀವು ಸೇರ್ಬೇಕಾದ್ರೆ ನಿಮ್ಗೆ ಯಾರು ಗೈಡ್ ಮಾಡಿದರು? ಅಂದರೆ ಹೊಸ್ದಾಗಿ ಇವಾಗಲೇ ಸ್ಟಾರ್ಟ್ ಆಗಿತ್ತು ಮ್ಯಾಮ್. ನನ್ನ ಮಗನಿಗೆ ಹಾಕಿದ್ದೆ ನಾನು ಶಾಲೆಗೆ. ಆಮೇಲೆ ಕೋವಿಡ್ ಟೈಮಲ್ಲಿ ಬಿಡಿಸ್ಬಿಟ್ಟೆ. ಆ ಗ್ಯಾಪಲ್ಲಿ ಮತ್ತೆ ಸೇರಿಸಿದೆ. ಈಗ ಎಷ್ಟು ಖುಷಿ ಅನ್ನಿಸ್ತಿದೆ ಈ ಒಂದು ತಿಂಗಳು ಮುಗಿದ ನಂತರ? ಬರೀ ಶ್ಲೋಕ ಒಂದೇನಾ ಅಥವಾ ಇನ್ನು ಬೇರೆ ಪ್ರೋಗ್ರೆಸ್ ಆಗಿದೆ? ಎಲ್ಲ ಆ್ಯಕ್ಟಿವಿಟೀಸು ಚೆನ್ನಾಗಿದೆ ಮ್ಯಾಮ್. ಇಲ್ಲಿ ಎಲ್ಲ ಆ್ಯಕ್ಟಿವಿಟೀಸು ಚೆನ್ನಾಗಿದೆ. ಪೇರೆಂಟ್ಸ್ನು ಕೂಡ ಆ್ಯಕ್ಟಿವ್ ಮಾಡಿಬಿಡ್ತಾರೆ ಇಲ್ಲಿ. ಎಲ್ಲ ಸ್ಕೂಲ್ಸಲ್ಲಿ ಮಕ್ಕಳು ಒಂದೇ ಒಂದು ಇಂಟ್ರಾಕ್ಷನ್ ಇರುತ್ತೆ, ಒಪ್ಕೋತೀನಿ. ಬಟ್ ಪೇರೆಂಟ್ಸ್ನು ಕೂಡ ಆ್ಯಕ್ಟಿವ್ ಮಾಡಿಬಿಡ್ತಾರೆ. ಸೊ ಟೀಚರ್ಸ್ ತುಂಬ ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳ್ಬೋದು. ಸೊ ಭಾಗ್ಯ ಅವರು ಈ ಶಾಲೆಯ ಬಗ್ಗೆ ಅವರ ಅಭಿಪ್ರಾಯನ ನಮ್ಗೆ ಹೇಳಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಈಗ ನಮ್ಮ ಜೊತೆ ಅಥರ್ವ ಇದ್ದಾನೆ. ಸೊ ಅಥರ್ವ ಜೊತೆಗೆ ಅವ್ರ ಮಮ್ಮಿನೂ ಕರ್ಕೊಂಡು ಬಂದಿದ್ದಾನೆ, ಸ್ವಾತಿ ಅವರು. ಸ್ವಾತಿ ಮೇಡಮ್, ನಮಸ್ತೆ. ಎಸ್ ಮ್ಯಾಮ್, ನಮಸ್ತೆ. ಹೇಗೆ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ, ಪ್ರೌಡ್ ಫೀಲ್ ಆಗ್ತಾ ಇದೆ ಎಲ್ಲ ಮಕ್ಕಳು ಪಾರ್ಟಿಸಿಪೇಟ್ ನೋಡಿಬಿಟ್ಟು. ನಾವು ಕೂಡ ಖುಷಿ ಪಟ್ವಿ, ಯಾಕೆಂದರೆ ಅಥರ್ವನ್ ಡ್ಯಾನ್ಸ್ ನಾವು ಕೂಡ ನೋಡ್ಕೊಂಡು ಬಂದ್ವಿ. ಸೊ ನೀವು ಹೆಂಗೆ ಪ್ಲ್ಯಾನ್ ಮಾಡಿದ್ರಿ ಇಲ್ಲ ಹಾಕೋದಕ್ಕೆ? ಎಸ್ ಮ್ಯಾಮ್, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಜಸ್ಟ್ ನಿಯರ್ ಬೈ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಹಾಕಿದೆ. ಆ್ಯಕ್ಚುಲಿ ಇಂಟೆನ್ಷನ್ಲಿ ಬಂದಿರತಕ್ಕಂಥವಳಲ್ಲ ಈ ಸ್ಕೂಲಿಗೆ ಮಗನ ಕರ್ಕೊಂಡು. ಬಟ್ ಹತ್ತಿರ ಆಗುತ್ತೆ ಅಂತ ಬಂದೆ, ಆಮೇಲೆ ಗೊತ್ತಾಯಿತು. ಬಟ್ ಚಾನ್ಸಲ್ಲಿ ತೊಗೊಂಡ್ರು ಚಾಯ್ಸಿಂಗ್ ಚೆನ್ನಾಗಿದೆ ನನ್ನ. ಓ, ಚಾನ್ಸಲ್ಲಿ ತೊಗೊಂಡ್ರು ಚಾಯ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರೆ ಬೆಸ್ಟ್ ಅನ್ಸುತ್ತೆ. ಅಥವಾ ನಿಂಗೆ ಹೆಂಗೆ ಅನ್ನಿಸ್ತಾ ಇದೆ? ಹೋಗ ಆಂಟಿ, ನಿಂಗೆ ಮಾಡೋಕ್ಕೆ ಕೆಲಸ ಇಲ್ವಾ? ನನಗಾಗಿದೆ, ಮನೆಗೆ ಬಿಸಿಲಿ ಬಿಟ್ಟರೆ ಸಾಕಂತೇಳಿ ಕಾಯ್ತಾ ಇದ್ದಾನೆ. ಸೊ ಮೇಡಮ್, ಹೇಗೆ ಶಾಲೆ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಎಸ್ ಮ್ಯಾಮ್, ಶಾಲೆ ಬಗ್ಗೆ ಮಾತಾಡಲಿಕ್ಕೆ ಎರಡು ಮಾತೇ ಇಲ್ಲ. ಯಾಕಂದರೆ ನಾನು ಹೇಳಿದ್ನಲ್ಲ, ಜಸ್ಟ್ ಒಂದು ಚಾನ್ಸಾಗಿ ತೊಗೊಂಡೋಳು ಅಷ್ಟೇ ನಾನು. ಬಟ್ ತುಂಬ ಒಳ್ಳೆ ಟೀಚರ್ಸ್ ಟೀಮ್ ಇದೆ. ಮಕ್ಕಳಿಗೆ ಮೆಂಟಲಿ ಆಗಲಿ ಫಿಸಿಕಲಿ ಆಗಲಿ ಕಂಪ್ಲೀಟಾಗಿ ಎಲ್ಲದಕ್ಕೂ ಕೂಡ ಡೆವಲಪ್ಮೆಂಟಿಗೆ ಇಲ್ಲಿ ಫೋಕಸ್ ಮಾಡಲಾಗುತ್ತೆ. ಎಷ್ಟೊಂದು ಸ್ಕೂಲ್ಗಳಲ್ಲಿ ಬರೀ ಓದೋದಕ್ಕೆ ಮಾತ್ರ ಫೋಕಸ್ ಮಾಡ್ತಾರಿಲ್ಲ, ಹಾಗಲ್ಲ. ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಫೋಕಸ್ ಮಾಡ್ತಾರೆ. ತುಂಬಾ ಖುಷಿ ಆಗುತ್ತೆ ಮಕ್ಕಳು ಕಂಪ್ಲೀಟಾಗಿ ಬೆಳವಣಿಗೆ ಆಗಲಿಕ್ಕೆ. ಓಕೆ, ಈಗ ಸೆಕೆಂಡ್ ಸೀಸನ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಸೇರಿಸ್ಬೇಕಂತ ಇದ್ದೀರಾ, ಬೇರೆಯವ್ರಿಗೆ ಹೇಳ್ಬೇಕಂತ ಇದ್ದೀರಾ? ಪಕ್ಕ ಫಸ್ಟ್ ನನ್ನ ಮಗನ ಇನ್ನೊಂದ್ಸರಿ ನಾನು ಸೇರಿಸ್ತೀನಿ. ಅದ್ರ ಜೊತೆಗೆ ಆಲ್ರೆಡಿ ನಮ್ಮ ನೇಬರ್ನ ಕೂಡ, ನಮ್ಮ ರಿಲೇಟಿವ್ ಕೂಡ ಸೇರಿಸಿದ್ದೀನಿ. ಆ ಹುಡುಗ ಕೂಡ ಬರ್ತಾ ಇದ್ದಾನೆ. ಸೊ ಗೊತ್ತಿರ್ತಕ್ಕಂಥ ಲೋಕಲ್ ಯಾರು ಇದ್ದಾರೆ ಎಲ್ಲಿಗೂ ಕೂಡ ರೆಫರ್ ಮಾಡ್ತೀನಿ ಪಕ್ಕ. ಓಕೆ, ಖುಷಿ ಅನಿಸುತ್ತೆ. ನಿಯರ್ ಬೈ ಅಂತ ಹೇಳಿದ್ರೆ ವಿದ್ಯಾನಗರದಲ್ಲೇ ಇರೋದ್ರಿಂದ ನಿಮಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ. ಥ್ಯಾಂಕ್ ಯು ಅಥರ್ವ. ಥ್ಯಾಂಕ್ ಯು. ಅನೀಶ್, ಇದು ಶ್ಲೋಕ ಹೇಳ್ತೀಯಂತೆ, ಒಂದ್ಸರಿ ಹೇಳೋ. ಕರೆಕ್ಟ್ ಅನಿಸುತ್ತೆ ಎಷ್ಟು ಬೇಗ.
ಸೊ ಮೂಡಿಲ್ಲ, ಸುಸ್ತಾಗಿದ್ದಾನೆ. ಸೊ ನೆಕ್ಸ್ಟ್ ನಾವೇ ರೀಕ್ಯಾಪ್ ಹಾಕೊಂಡು ನೋಡ್ತೀವಿ. ಥ್ಯಾಂಕ್ ಯು ಮ್ಯಾಮ್. ಎಸ್, ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್, ಹೆಸರು? ನನ್ನ ಹೆಸರು ಶ್ವೇತಾ ಅಂತ. ಶ್ವೇತಾ ಅವರೇ, ನಿಮ್ಮ ಯಾವ ವಯಸ್ಸಿನ ಮಗುನ ಈ ಶಾಲೆಗೆ ಹಾಕಿದ್ದೀರಾ? ನನ್ನ ಮಗಳು ಈಗ 3 ಇಯರ್ಸ್ ಇದೆ. ನನಗೆ ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ. ಇಂಥ ಒಂದು ಅಟ್ಮಾಸ್ಫಿಯರ್ ಈ ಹರಿಹರದಲ್ಲಿ ಸಿಕ್ಕಿದ್ದು ಒಂದು ಬೆಸ್ಟ್ ಸ್ಕೂಲ್ ಅಂತಲೇ ಹೇಳ್ಬೋದು. ಒಳ್ಳೆ ಮ್ಯಾನೇಜ್ಮೆಂಟ್ ಇದೆ, ತುಂಬ ಖುಷಿ ಆಗುತ್ತೆ, ಹತ್ರನೂ ಆಗುತ್ತೆ ಮನೆಗೆ. ನಿಮ್ಮ ಮಗಳು ಲಾರಸ್ವಿಕಾ. ಸೊ ನಾವು ನೋಡಿ ಬಂದ್ವಿ, ಸಿಕ್ಕಾಬಟ್ಟೆ ಆ್ಯಕ್ಟಿವ್ ಆಗಿದ್ದಾಳೆ. ಸೊ ಅಷ್ಟು ಆ್ಯಕ್ಟಿವ್ ಇರೋನ ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದಾರೆ ಟೀಚರ್ಸು? ಇವ್ರು ಫಸ್ಟ್ ಆಫ್ ಆಲ್ ಆ ರೀತಿ ಮೇಂಟೈನ್ ಮಾಡ್ಬೇಕು ಮಕ್ಳಿಗೆ ಅಂದರೆ ಅದೆಲ್ಲ ಟೀಚರ್ಸ್ ಮೇಲೆ ಡಿಪೆಂಡ್ ಆಗಿರೋದು. ಅವ್ರ ಪೇಷನ್ಸ್ ಫಸ್ಟ್ ಬರೋದು. ಒಳ್ಳೆ ಮ್ಯಾನೇಜ್ಮೆಂಟ್, ಒಳ್ಳೆ ಸ್ಟಾಫ್ ಇದೆ, ಇಂಟ್ರ್ಯಾಕ್ಟಿವ್ ಸ್ಪಿರಿಟ್ ಇದೆ. ಅವ್ರಿಗೆ ಯಾವ ರೀತಿ ಮಕ್ಕಳನ್ನ ಇನ್ವಾಲ್ವ್ ಮಾಡಬೇಕು, ಏನೊಂದು ಬೇಕು ಅವರಿಗೆ, ಅದೆಲ್ಲ ಅವರಿಗೆಲ್ಲ ಇದೆ ಮ್ಯಾಮ್. ತಯಾರಿ ತುಂಬ ಜೋರಿದೆ ಅಂತ ಹೇಳ್ತೀರಾ? ಜೋರಿದೆ. ಮಕ್ಳಿಗೆ ಏನು ಡೆವಲಪ್ಮೆಂಟ್ ಸ್ಕಿಲ್ಸ್ ಡೆವಲಪ್ ಆಗಬೇಕು ಅದೆಲ್ಲ ಟೀಚರ್ಸ್ ಟ್ರೈನ್ ಮಾಡ್ತಾ ಇದ್ದಾರೆ ಮ್ಯಾಮ್, ಕರೆಕ್ಟಾಗೆ ಮಾಡ್ತಿದ್ದಾರೆ. ಮೇಡಮ್, ನಾವು ನೋಡಿದ ಮಟ್ಟಿಗೆ ಹೊರಗಡೆ ಮಹಾಭಾರತ ರಾಮಾಯಣ ನಮಗೆ ಕೇಳಿದ್ರೆ ಸಡನ್ನಾಗಿ ಕ್ವಶನ್ಸ್ ಬರಲ್ಲ, ಬಟ್ ಅವ್ರು ಕ್ವಿಝ್ ಅಟೆಂಡ್ ಮಾಡಿದ್ರು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಈ ಕ್ರಿಯೇಟಿವ್ನೆಸ್ ಫಸ್ಟ್ ನಾನು ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಪಡ್ತೀನಿ. ಇಂದ ಒಂದು ಇನಿಷಿಯೇಟಿವ್ ಆಗಲಿ, ಕ್ರಿಯೇಟಿವ್ನೆಸ್ ಆಗಲಿ, ಅದು ಬಂದಿರೋ ಥಾಟ್ಗೆ ನಾನು ಥ್ಯಾಂಕ್ಫುಲ್ ಮಾಡ್ತೀನಿ. ಆಮೇಲೆ ಕಂಗ್ರ್ಯಾಚುಲೇಷನ್ಸ್ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಮಕ್ಕಳಿಗೆ ಅಷ್ಟೊಂದು ಉತ್ಸಾಹಭರಿತದಿಂದ ಇನ್ವಾಲ್ವ್ ಆಗಿದ್ದಾರಲ್ಲ ಅಂತ ಒಂದು ಹಿಸ್ಟಾರಿಕಲ್ ಆಗಲಿ ಇಷ್ಟ ಆಯಿತು ಮ್ಯಾಮ್. ಕಾನ್ಸೆಪ್ಟ್ ಇಷ್ಟ ಆಯಿತು. ಶ್ವೇತಾ ಅವರಿಗೆ ಟೋಟಲ್ ಆಗಿ ಈ ಶಾಲೆನೇ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಸೊ ನಮಗೂ ಕೂಡ ಇಷ್ಟ ಆಯಿತು ನಿಮ್ಮ ಮಗಳು ಆ್ಯಕ್ಟಿವಿಟೀಸು. ಸೊ ಖುಷಿ ಆಗುತ್ತೆ. ಕೊನೆಯದಾಗಿ ಏನು ಹೇಳ್ತೀರಾ ಮೇಡಮ್? ಇನ್ನೂ ಹೇಳ್ಬೇಕಂದ್ರೆ ಪ್ರತಿ ಸ್ಕೂಲ್ ಆ್ಯಕ್ಟಿವಿಟೀಸ್ ಅಷ್ಟೇ ಅಲ್ಲದೆ ಪ್ರತಿ ವೀಕೆಂಡ್ ಅಥವಾ ಮಂತ್ ಎಂಡ್ ಮಕ್ಳಿಗೆ ಈ ರೀತಿ ಒಂದು ಆ್ಯಕ್ಟಿವಿಟೀಸ್, ಒಂದು ಚಟುವಟಿಕೆ ಇದ್ದರೆ ಅವ್ರಿಗೇನು ಬೇಕು ಡೆವಲಪ್ಮೆಂಟ್ಗೆ ಮೆಂಟಲಿ ತುಂಬ ಸ್ಟ್ರಾಂಗ್ ಆಗ್ತಾರೆ ಅಂತ ಹೇಳ್ತೀನಿ. ನಾಟ್ ಓನ್ಲಿ ಮೆಂಟಲಿ, ಫಿಸಿಕಲಿ ಕೂಡ ತುಂಬ ಸ್ಟ್ರಾಂಗ್ ಆಗ್ತಾರೆ. ಮಕ್ಕಳ ಜೊತೆಗೆ ನಮಗೂ ಒಂದು ಆಟ ಹಾಕ್ಕೊಡಿ ಅಂತ ಹೇಳ್ಬಿಟ್ಟು ಪೇರೆಂಟ್ಸ್ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ ಮ್ಯಾನೇಜ್ಮೆಂಟಿಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವೀಕ್ಷಕರೇ, ಸಂಪೂರ್ಣ ಕಾರ್ಯಕ್ರಮ ನಿಮ್ಮ ಮುಂದೆ ಇಟ್ಟಾಗಿದೆ. ಪೋಷಕರ ಅಭಿಪ್ರಾಯ ಕೂಡ ನಾವು ಕಲೆಕ್ಟ್ ಮಾಡಿದ್ದೀವಿ. ಈಗ ಅತಿ ಮುಖ್ಯ ಘಟ್ಟ ಅಂತ ಹೇಳ್ಬೋದು, ಈ ಶಾಲೆಯ ಸಂಸ್ಥಾಪಕರು ನಾಗಶ್ರೀ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವ್ರ ಕನಸು ಹೇಗಿತ್ತು, ಆ ಕನಸು ನನಸಾಗೋದಕ್ಕೆ ಅವ್ರ ಶ್ರಮ ಹೇಗಿತ್ತು, ಅವರ ಜೊತೆಗಾರರು ಹೇಗೆ ಸಪೋರ್ಟ್ ಮಾಡಿದ್ರು, ಈ ಶಾಲೆ ನನಸಾದ್ಮೇಲೆ ಅವ್ರಿಗೆ ಎಷ್ಟು ಸಕ್ಸಸ್ ಸಿಕ್ಕಿದೆ. ಸೊ ಅವರನ್ನು ಪರಿಚಯ ಮಾಡಿಕೊಂಡು ಕೇಳ್ಕೊಂಬರೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್, ನಾನು ಆಲ್ರೆಡಿ ಕ್ವಶನ್ಸ್ ಕೇಳಿಬಿಟ್ಟಿದ್ದೀನಿ, ಸೊ ನೀವು ಆನ್ಸರ್ ಮಾಡಿ. ಶ್ಯೂರ್. ಸೊ ನಾನು ಆ್ಯಕ್ಚುಲಿ ಬೇಸಿಕಲಿ ಬ್ಯಾಂಗ್ಳೂರವಳು. ಓದಿದ್ದು, ಕೆಲಸ ಮಾಡಿದ್ದು ಎಲ್ಲವೂ ಕೂಡ ಬ್ಯಾಂಗ್ಳೂರಲ್ಲೇ. 15 ವರ್ಷ MNC ಕಂಪನಿಯಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದೆ. ಸೊ ಯಾವುದೋ ಒಂದು ಪ್ರೋಗ್ರಾಮ್ ಮಾಡ್ತಿದ್ದೆ. ಆ ಪ್ರೋಗ್ರಾಮಲ್ಲಿ ನನಗೆ ಗೊತ್ತಾಗಿದೆ ಏನು ಅಂದರೆ, ಏನೋ ಒಂದು ಮಾಡಬೇಕು, ಸೊಸೈಟಿಗೋಸ್ಕರ ಏನೋ ಒಂದು ಮಾಡಬೇಕು ಅಂತ ಹೇಳಿ ಅದನ್ನು ಯೋಚನೆ ಮಾಡ್ತಾ ಏನು ಮಾಡಬೇಕು ಅಂತ ಹೇಳಿ, ಯಾಕೆ ನಾನೊಂದು ಶಾಲೆ ಓಪನ್ ಮಾಡಬಾರ್ದು, ಅಲ್ಲಿಂದ ನಾನು ನೆಕ್ಸ್ಟ್ ಸ್ಟೆಪ್ ಹೋಗೋಣ ಅಂತ ಹೇಳಿ, ಇದು ನಮ್ಮ ಅತ್ತೆ ಊರಿದು. ಸೊ ಇಲ್ಲಿಗೆ ಬಂದೆ. ನಮ್ಮ ಮನೆಯವ್ರು ಬ್ಯಾಂಗ್ಳೂರಲ್ಲೇ ಇದ್ದರು, ನಾನು ಮಕ್ಕಳು ಮಾತ್ರ ಇಲ್ಲಿಗೆ ಬಂದು ಈ ಶಾಲೆನ ಶುರು ಮಾಡಿದ್ದು. ಸೊ ಶುರು ಮಾಡಿ ಮಕ್ಕಳು ಬರೋವರೆಗೂ ಕೂಡ ತುಂಬ ಗಾಬರಿ ಇತ್ತು. ನಾವು ತೊಗೊಂಡಿರೋ ಡಿಸಿಷನ್ ಸರಿನಾ ತಪ್ಪಾ ಏನೂ ಗೊತ್ತಾಗಲಿಲ್ಲ. ಯಾವಾಗ ಮಕ್ಕಳು ಬಂದರು, ಯಾವಾಗ ನನ್ನ ಕನಸನ್ನು ಅವರಲ್ಲಿ ಹಾಕ್ತಾ ಹೋದೆ, ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಭಾಳ ಅಂದರೆ ಭಾಳನೇ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ನನ್ನ ಕನಸು ಏನು ಅಂತ ಹೇಳಿದ್ರೆ, ಇಲ್ಲಿರೋ ಮಕ್ಕಳು ಯಾವುದೇ ಮಕ್ಕಳಾಗಲಿ, ಇವರು ನಮ್ಮ ಮುಂದಿನ ಲೀಡರ್ಸು. ಓಕೆ, ಸೊ ಮುಂದೆ ಅವರು ನಮ್ಮಲ್ಲೇ ಒಬ್ಬರು ಮುಖ್ಯಮಂತ್ರಿಗಳಾಗ್ಬೋದು, ಪ್ರೈಮ್ ಮಿನಿಸ್ಟರ್ ಆಗ್ಬೋದು, ಅಥವಾ IAS ಆಫೀಸರ್ ಆಗ್ಬೋದು, ಡಾಕ್ಟ್ರ್ ಆಗ್ಬೋದು, ಯಾರೇ ಆದ್ರೂ ಕೂಡ ನಮ್ಮ ದೇಶನ ಆಳೋರು ಮುಂದೆ ಇವರೇನೆ. ಇವರಿಗೆ ನಾವು ಈ ಏಜಿಂದ 2 ವರ್ಷದಿಂದನೇ ಅವರಿಗೆ ನಾವು ಲೀಡರ್ಶಿಪ್ ಕ್ವಾಲಿಟಿ ಆಗಲಿ, ಅಥವಾ ಒಳ್ಳೆ ಸಂಸ್ಕಾರ ಆಗಲಿ, ಅಥವಾ ಒಳ್ಳೆ ಕಲ್ಚರಲ್ ಬ್ಯಾಕ್ಗ್ರೌಂಡ್, ನಮ್ಮ ದೇಶ ಹೇಗಿದೆ ಅನ್ನೋದು ಅವರಿಗೆ ಗೊತ್ತಾಗಬೇಕು. ಸೊ ಬರೇ A to Z ಕಲಿಸ್ದೆ, 1 to 100 ಕಲಿಸ್ದೆ, ಅದು ಎಲ್ಲಾದರೂ ಕಲಿತಾರೆ. ಸೊ ಈ ಮೌಲ್ಯಗಳನ್ನ ನಾವು ಮಕ್ಕಳಿಗೆ ಕಲಿಸೋದ್ರಿಂದ ಅವರು ಓವರಾಲ್ ಡೆವಲಪ್ಮೆಂಟ್ ಆಗ್ತಾರೆ. ಅದು ನನ್ನ ಕನಸು ಆ್ಯಕ್ಚುಲಿ. ಅದು ನೋಡ್ತಾ ಇದ್ದೀನಿ ಆಗ್ತಿರೋದು. ಮಕ್ಕಳಲ್ಲಿ ತುಂಬ ಅಂದರೆ ತುಂಬ ಬದಲಾವಣೆ ಇದೆ. ಸೊ ನಮ್ಮ ಶಾಲೆಯಲ್ಲಿ ಯಾರು ಮಕ್ಳಿಗೂ ಕೂಡ ಸ್ಟ್ರೆಸ್ಫುಲ್ಲಾಗಿ ಕೂಡಿಸ್ಬಿಟ್ಟು ನೀನು A to Z ಬರೀಲೇಬೇಕು, 1 to 100 ನಾವು ಅದನ್ನು ಮಾಡೋದೇ ಇಲ್ಲ. ನಾವು ಅವ್ರಿಗೆ ಕಲಿಸೋದು ಡಿಸಿಪ್ಲೀನು, ಸೆಲ್ಫ್ ಎಕ್ಸ್ಪ್ರೆಷನ್ನು, ಲೀಡರ್ಶಿಪ್ ಕ್ವಾಲಿಟಿ, ಕಮ್ಯುನಿಕೇಷನ್ಸು, ಇದೆಲ್ಲ ಅವ್ರು ಕಲ್ತರು. ಲಿಸ್ನಿಂಗ್ ಸ್ಕಿಲ್ಸು, ಎಷ್ಟರ ಮಟ್ಟಿಗೆ ಅವರು ಕೇಳಿಸ್ಕೊತಾರೆ, ಎಷ್ಟರ ಮಟ್ಟಿಗೆ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡ್ತಾರೆ, ನಾವು ಇದ್ರ ಮೇಲೆ ಡೆವಲಪ್ಮೆಂಟ್ ಮಾಡ್ತೀವಿ. ಆಟೋಮೆಟಿಕ್ಕಾಗಿ ಸಿಲೆಬಸ್ ಆಟೋಮೆಟಿಕ್ಕಾಗಿ ಕವರ್ ಆಗಿಬಿಡತ್ತೆ. ಸೊ ನಾನಿವಾಗ 3 ವರ್ಷದಿಂದ ನೋಡ್ತಿದ್ದೀನಿ, ಮಕ್ಕಳು ಕಲಿಕೆಯಲ್ಲಿ ಭಾಳ ಅಂದರೆ ಭಾಳ ವ್ಯತ್ಯಾಸ ಆಗಿದೆ. ಆದರೆ ಕಲಿಕೆ ಮೇಲೆ ನಮ್ಮ ಫೋಕಸ್ ಇಲ್ಲ. ಸೊ ನಮ್ಮ ಫೋಕಸ್ ಇರೋದು ಮಕ್ಕಳ ಓವರಾಲ್ ಡೆವಲಪ್ಮೆಂಟ್ ಮೇಲೆ. ಈ ವಯಸ್ಸಲ್ಲಿ ಅದೊಂದೇ ಬೇಕಾಗಿರೋದಂತ ನನ್ನ ನಂಬಿಕೆ. ಅದ್ರ ಮೇಲೆ ಎಲ್ಲ ಮಕ್ಕಳು ಕೂಡ ಎಲ್ಲ ರೀತಿಯಲ್ಲಿ ತಯಾರಾಗಿದ್ದಾರೆ. ಎಂಥದೇ ಸಿಚುಯೇಷನ್ ಬಂದರೆ ಅದನ್ನು ಫೇಸ್ ಮಾಡೋ ಅಷ್ಟು
ಕೆಪಾಸಿಟಿ ಅವರಲ್ಲಿ ಇವಾಗಲೇ ಅದು ಮೊಳಕೆ ಹೊಡಿತಾ ಇದೆ ಅಂತಲೇ ನಾನು ಹೇಳ್ಬೋದು. ಸೊ ಈ ಸಮ್ಮರ್ ಕ್ಯಾಂಪ್ಗೆ ಬಂತು ಅಂತ ಹೇಳಿದ್ರೆ ಸ್ವಲ್ಪ ಯುನೀಕ್ ಆಗಿರಲಿ ಕಾನ್ಸೆಪ್ಟ್ ಅಂತ ಹೇಳಿ ನಾನು ಭಗವದ್ಗೀತಾ, ರಾಮಾಯಣ, ಮಹಾಭಾರತ ಎಲ್ಲವನ್ನೂ ಆ್ಯಡ್ ಮಾಡಿದೆ. ಮಕ್ಳಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೇಳ್ಕೊಡೋಣ ಅಂತ. ಮಕ್ಕಳು ಮಾತ್ರ ತುಂಬ ಚೆನ್ನಾಗಿ ಕಲಿತರು. ಸೊ ದೇವ್ರ ದಯೆ ನಮ್ಮ ಮೇಲಿದೆ. ಮಕ್ಕಳು ಬರೋರು ಸೆಟ್ಲ್ ಆಗ್ತಾ ಇದ್ದಾರೆ, ಆರಾಮಾಗಿ ಕಲಿತಾ ಇದ್ದಾರೆ. ಅಳೋದು ಭಾಳ ಕಡಿಮೆ, ಕಲಿಯೋದು ಭಾಳ ಜಾಸ್ತಿ. ಸೊ ಆ ರೀತಿಯಿಂದ ಬರೀ ಇವತ್ತಿಂದು ಪ್ರೋಗ್ರಾಮು ಮಕ್ಕಳೆಲ್ಲ ಮಾಡಿರೋದು ನೋಡಿದ್ರೆ ನನಗೆ ತುಂಬ ಅಂದರೆ ತುಂಬ ಸಂತೋಷ ಆಗ್ತಿದೆ. ಸೊ ಭಾಳ ಸಂತೋಷ ಆಗ್ತಿದೆ. ಸಿಂಪಲ್ ಅಂತ ಅಂದ್ಕೊಂಡೆ, ಗ್ರ್ಯಾಂಡಾಗಿ ಆಯಿತು. ತುಂಬ ಸಂತೋಷ ಆಗ್ತಿದೆ. ಆ್ಯಂಡ್ ಎಲ್ಲ ಪೇರೆಂಟ್ಸ್ಗೂ ರಿಕ್ವೆಸ್ಟ್ ಮಾಡೋದು, ಇಲ್ಲಿ ಯಾವುದೋ ಒಂದು ಶಾಲೆ ಅಂತ ಅಲ್ಲ, ನಮ್ಮ ಈ ಶಾಲೆಯಲ್ಲಿ ಏನು ಕಲಿತಾರೆ ಅಂತ ನೋಡಿಕೊಂಡು ಮಕ್ಕಳಿಗೆ ಅಡ್ಮಿಷನ್ ಮಾಡಿಸೋದು ಬೆಟರು ಅಂತ ಹೇಳಿ. ಸೊ ಎಲ್ಲರಿಗೂ ಇನ್ವೈಟ್ ಮಾಡ್ತೀನಿ, ಒಂದು ಸಾರಿ ನಮ್ಮ ಸ್ಕೂಲಿಗೆ ಬನ್ನಿ, ನೋಡಿ, ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಜಾಯಿನ್ ಮಾಡಿಸಿ. ಥ್ಯಾಂಕ್ ಯು. ಇದಾಗಿದ್ದು ಮೇಡಮ್ನ ಪರಿಚಯ ಹಾಗೂ ಶಾಲೆಯ ಪ್ರಾರಂಭ ಹಾಗೂ ಇಲ್ಲಿಯವರೆಗಿನ ಅವರ ಪರಿಶ್ರಮ. ಅವರು ಕನಸನ್ನು ಮಕ್ಕಳ ಮುಖಾಂತರ ನನಸು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರು. ಮೇಡಮ್, ಇವಾಗ ಈ ಸಮ್ಮರ್ ಕ್ಯಾಂಪಲ್ಲಿ ಯೋಗ ಶಿಬಿರ ಕೂಡ ನೀವೇನಾದರೂ ಆ್ಯಡ್ ಮಾಡೋ ಐಡಿಯಾ ಏನಾದರೂ ಇದೆಯಾ? ಯೋಗ ಮಾಡಿಸಿದ್ದೀವಿ ಮೇಡಮ್, ಯೋಗನೂ ಕೂಡ ಮಾಡಿಸಿದ್ದೀವಿ. ಸೊ ಎವ್ರಿ ವೀಕ್ ಒನ್ಸಲ್ಲಿ ಯೋಗ ಕ್ಲಾಸ್ ಇದೆ. ಸೊ ನಾನು ಇವಾಗ ಬರೋ ಅಕಾಡೆಮಿಕ್ ಇದರಲ್ಲಿ ಭಗವದ್ಗೀತಾ ಮತ್ತು ಯೋಗ ಎರಡೂ ಕೂಡ ನಮ್ಮದು ಕರಿಕ್ಯುಲಮ್ ಆಗಿ ತಗೊಳ್ಬೇಕು ಅಂತ ಹೇಳಿ ನೋಡ್ತಾ ಇದ್ದೀವಿ. ಒಳ್ಳೆ ಟೀಚರ್ಸ್ನ ಹುಡುಕ್ತಾ ಇದ್ದೀವಿ. ಸೊ ಭಗವದ್ಗೀತಾ ಹೇಳಬೇಕು ಅಂದರೆ ಅದರಲ್ಲಿ ಅವರಿಗೆ ಮೌಲ್ಯಗಳಿರಬೇಕು. ಸೊ ಆ ಥರದವ್ರನ್ನ ನೋಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಜೂನಿಂದ ಶುರುವಾದರೆ ಅದು ನಮ್ಮ ಸ್ಕೂಲಲ್ಲೇ ಇರುತ್ತೆ. ಸೊ ಮಕ್ಕಳು ಅಧ್ಯಾಯ 1ರಿಂದ ಭಗವದ್ಗೀತೆ ಕಲಿತಾರೆ. ಯೋಗನ ಅವ್ರು ಪಾರ್ಟ್ ಆಫ್ ಲೈಫ್ ಮಾಡ್ಕೋತಾರೆ. ಓಕೆ. ಸೊ ಇದಾಗಿತ್ತು, ಅವರ ಕನಸು ತುಂಬ ದೊಡ್ಡದಾಗೇ ಇದೆ. ಸೊ ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋದು ಅವರ ನಿಲುವು. ಆ ಪ್ರಜೆಗಳಿಗೆ ಬೇಕಾಗಿರುವಂಥದ್ದು ಮುಖ್ಯವಾಗಿ ನಮಗೆ ಹೇಗೆ ಗಾಳಿ, ನೀರು, ಆಹಾರ ಎಷ್ಟು ಮುಖ್ಯನೋ ಶಿಕ್ಷಣದ ಮೌಲ್ಯ ಕೂಡ ಅಷ್ಟೇ ಅಗತ್ಯ ಮಕ್ಕಳುಗಳಲ್ಲಿ ಅಂತ ಹೇಳ್ತಾ, ಈಗ ನಾವು ಕೊಡುವಂಥ ಶಿಕ್ಷಣ ಅವರ ಜೀವನದಲ್ಲಿ ಮುಂದೆ ಅಚೀವ್ಮೆಂಟ್ಸ್ ಏನಿದೆ ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು, ನಾಗಶ್ರೀ ಮೇಡಮ್ ಹೇಳ್ದಂಗೆ ಇಂಜಿನಿಯರ್ಸು, ಡಾಕ್ಟರ್ಸು, ಹಾಗೆ ಲಾಯರ್ಸು, ಮುಂದಿನ ರಾಜಕಾರಣಿಗಳು, ಹಾಗೆ ಹಲವಾರು ಕ್ಷೇತ್ರದಲ್ಲಿ ಅವರು ಬೆಳಿಬೇಕು ಅಂತಂದರೆ ನಮಗೆ ಅಡಿಪಾಯ ತುಂಬ ಗಟ್ಟಿಯಾಗಿರಬೇಕು. ಆ ಅಡಿಪಾಯಕ್ಕೆ ಮೇನ್ ಬೇಕಾಗಿರೋದೇ ಶಿಕ್ಷಣ. ಆ ಶಿಕ್ಷಣದ ವ್ಯವಸ್ಥೆ ಇಲ್ಲಿ ತುಂಬ ನೀಟಾಗಿ ಆಗಿದೆ ಅನ್ನೋದು ನಮ್ಮ ಭಾವ. ಸೊ ನಿಮ್ಮ ಮಕ್ಕಳಿಗೂ ಕೂಡ ಅವರು ಈಗಲೇ ಕರೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಹೇಗಿದೆ ಅವರ ಒಕೇಶನ್ಸ್, ನೆಕ್ಸ್ಟ್ ಸಿಲೆಬಸ್ ಹೆಂಗೆ ಮಾಡ್ಕೊಂಡಿದ್ದಾರೆ ಅವರು, ವಿಭಿನ್ನವಾಗಿ ವಿವಿಧ ಆಟ ಪಾಠಗಳನ್ನು ಅವರು ಹೇಳ್ಕೊಡ್ತಾ ಜೀವನದ ಮೌಲ್ಯಗಳು ಹಾಗೆ ಇತಿಹಾಸವನ್ನು ಮಕ್ಕಳಲ್ಲಿ ತುಂಬ್ತಾ ಬರ್ತಾ ಇದ್ದಾರೆ. ಸೊ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ನಮ್ಮ ವಾಹಿನಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ನಾಗಶ್ರೀ ಮೇಡಮ್ಗೆ ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಪಾಲಕರೇ, ಒಂದು ಕ್ಷಣ ಯೋಚಿಸಿ. ನಿಮ್ಮ ಮಗುವಿಗೆ ಒಳ್ಳೆಯ ಶೈಕ್ಷಣಿಕ ಭದ್ರ ಬುನಾದಿಯನ್ನು ಹಾಕುವ, ಸ್ವತಂತ್ರವಾಗಿ ಬೆಳೆಯುವಂತೆ ಮಾಡುವ, ಕ್ರಿಯಾಶೀಲತೆಯನ್ನು ಹೆಚ್ಚಿಸುವ ಶಾಲೆ ನಮ್ಮೂರಲ್ಲಿ ಇದೆಯೇ? ಹರಿಹರ ನಗರದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಪ್ಲೇ ಗ್ರೂಪ್, ನರ್ಸರಿ, LKG ಮತ್ತು UKG 2 ವರ್ಷದಿಂದ 5 ವರ್ಷದ ಮಕ್ಕಳಿಗಾಗಿ
ಪ್ರತಿ 15 ಮಕ್ಕಳಿಗೆ 2 ಶಿಕ್ಷಕರು, ಮಾನಸಿಕ ಬೆಳವಣಿಗೆಯಲ್ಲಿ ಸಮತೋಲನ, ಮಗುವಿನ ಬಹುಮುಖ ಬೆಳವಣಿಗೆಗೆ ಮತ್ತು ಮಕ್ಕಳ ಸುರಕ್ಷತೆಗೆ ಮೊದಲ ಆದ್ಯತೆ, ಸುಸಜ್ಜಿತ ಆಟದ ಮೈದಾನ, ಸ್ವಿಮ್ಮಿಂಗ್ ಪೂಲ್, ಮಕ್ಕಳ ಗ್ರಂಥಾಲಯ, ಶಾಲಾ ವಾಹನ, ಶುದ್ಧ ಕುಡಿಯೋ ನೀರು ಹಾಗೂ ಹಾಡು, ನೃತ್ಯ, ಯೋಗ ಮತ್ತು ಚಿತ್ರಕಲೆ. ಪ್ರವೇಶಕ್ಕೆ ಹಿಂದೆ ಭೇಟಿ ಕೊಡಿ. ಮೆಬಲ್ ಕಿಡ್ಸ್ ಪ್ರೀ ಸ್ಕೂಲ್ ಮತ್ತು ಡೇ ಕೇರ್, ಎ ಬ್ಲಾಕ್, ವಿದ್ಯಾನಗರ, ಹರಿಹರ. ನಿಮ್ಮ ಒಂದು ಒಳ್ಳೆಯ ನಿರ್ಧಾರ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಆಧಾರ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.